ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಗೃಹಿಣಿಯರ ವಿಶೇಷ ಕಾರ್ಯಕ್ರಮ. ಗೃಹಿಣಿಯರನ್ನ ಕರೆಸಿ ಅವರ ಮನೆಯ ಕೈರುಚಿನ ನೋಡುವಂಥ ಕಾರ್ಯಕ್ರಮ. ಯೂಶಲಿ ಏನಾಗ್ತಿತ್ತಂದ್ರೆ ತುಂಬ ಜನ ಗೃಹಿಣಿಯರು ಕಾಯ್ತಾ ಇರೋದ್ರಿಂದ ವಾರಕ್ಕೊಂದಿನ ಬಿಟ್ಟಾಕಪ್ಪ, ಒಂದಿನ ಫುಲ್ಲು ಗೃಹಿಣಿಯರನ್ನೇ ಕರೆಸಿ ಅವರ ಮನೆಯ ಕೈರುಚಿನ ತೋರಿಸೋಣ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ಮುರಳಿ, ನಮ್ಮನೆ ಕೈರುಚಿ ನೋಡ್ರಿ ಹೆಂಗಿರುತ್ತೆ ಅಂತ. ಓಕೆ, ನೋಡೋಣ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ಯಾರ ಮನೆಯ ಕೈರುಚಿನ ತೋರಿಸ್ಲಿಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಶಾರನ್ ಅಂತ. ಶಾರನ್, ಎಲ್ಲಿಂದ ರೀ? ನಾವು ಮಂಗಳೂರಿಂದ ಬರ್ತಾರ? ಓಕೆ, ಮಂಗಳೂರಿನ ಸ್ಪೆಷಲ್ ತೋರ್ಸಕ್ಕೆ ಅಷ್ಟು ದೂರದಿಂದ ಬಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು ಮಂಗಳೂರಲ್ಲಿ? ನಾನು MBA ಮಾಡ್ತಾ ಇದ್ದೀನಿ, ಫೈನಲ್ ಸೆಮ್ MBA. ಫೈನಲ್ ಸೆಮ್ MBA ಆದ್ಮೇಲೆ ಬೆಂಗಳೂರು ಬರೋ ಲಕ್ಷಣಗಳು ಕಾಣ್ತಾ ಇದೆ. ನಿಮ್ ಮುಖ ಗೊತ್ತಾಗತ್ರಿ, ವಾಪಸ್ ಬೆಂಗಳೂರಿಗೆ ಬರ್ತೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಮಂಗಳೂರು ಸ್ಪೆಷಲ್? ಮೀನ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ದೀರಾ? ಮೀನಲ್ಲ, ಇವತ್ತು ಒಂಚೂರು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೇನೆ. ಮಂಗಳೂರ್ದ? ಹೌದು. ಏನು? ಕೊರ್ಪೋ ಕೆಳೆ ಅಂತ. ಇಟ್ಸ್ ಅನ್ ಒಥೆಂಟಿಕ್ ಕೊಂಕಣಿ ಡಿಶ್. ಇನ್ನೊಂದ್ಸರಿ ಮಂಗಳೂರು ಕೊಂಕಣಿ ಮಾತಾಡೋದಾ? ಎಂತ ಡಿಶ್ ಅದು ಹೇಳಿ, ಇನ್ನೊಂದ್ಸರಿ ಹೆಸರು ಹೇಳಿ. ಕೊರ್ಪೋ ಕೆಳೆ. ಕೊರ್ಪೋ ಕೆಳೆ ಅಂದ್ರೆ ಏನು ಕನ್ನಡದಲ್ಲಿ? ಕೆಳೆ ಅಂದ್ರೆ ಬನಾನಾ, ರಾ ಬನಾನಾ. ಅಂಡ್ ಕೊರ್ಪೋ ಅಂದ್ರೆ ಕೋಕೋನಟ್, ರೋಸ್ಟ್ ಮಾಡಿರುವ ಕೋಕೋನಟ್, ಅದಕ್ಕೆ ಕೊರ್ಪೋ ಅಂತ ಹೇಳುದು. ಓಕೆ, ಬಾಳೆಕಾಯಿ ಹಾಕಿ ಕೋಕೋನಟ್ ಹಾಕಿ ರೋಸ್ಟ್ ಮಾಡಿರುವಂತದ್ದು. ಓಕೆ, ಬಾಳೆಕಾಯಿ ಡಿಶ್ ಮಾಡ್ತಾ ಇದೀರಾ, ತಿನ್ಬೋದಾ? ಹೌದು. ಓಕೆ, ಶರಣ್ ಅವರು ಮಂಗಳೂರಿಂದ ಬಂದಿದ್ದಾರೆ. ಬರ್ಬೇಕಾದ್ರೆ ಬಾಳೆಕಾಯಿ ಇಟ್ಕೊಂಡೇ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಳೆಕಾಯಿ ಸ್ಪೆಷಲ್ ಅನ್ನ ತೋರಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಡಿಶ್ ನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕರ್ಪು ಕೇಳೆ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಧನಿಯಾ, ಜೀರಿಗೆ, ಬ್ಯಾಡಗೆ ಮೆಣಸಿನಕಾಯಿ, ಸಾಸಿವೆ, ಅರಿಶಿನ, ಹುಣಸೆ ರಸ, ಬೆಲ್ಲ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದೆಲ್ಲ ಸಾಮಗ್ರಿಗಳನ್ನ ತಂದಿದ್ದಾರೆ. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ ಕೊಡ್ಲಿ ಮಾಡಕ್ಕೆ ನಿಮಗೆ? ಫಸ್ಟ್ ಒಂದು ನಾನ್ ಸ್ಟಿಕ್ ಪ್ಯಾನ್ ಬೇಕು. ತಗೊಳ್ಳಿ, ಏನೇನ್ ಬೇಕೋ ಮಾಡ್ಕೊಳ್ಳಿ. ಏನೇನ್ ಬೇಕು? ಒಂದು ಸ್ಪೂನ್ ಬೇಕು. ಸ್ಪೂನ್ ಬೇಕಾ? ಆಮೇಲೆ ಸೈಮಲ್ಟೇನಿಯಸ್ಲಿ ಆಯಿಲ್ ಬೇಕಾ? ಆಯಿಲ್ ಬೇಡ. ಆಯಿಲ್ ಹಾಕಲ್ವಾ? ಇಲ್ಲ, ಆಯಿಲ್ ಬೇಡ. ಆಮೇಲೆ ಇನ್ನೊಂದು ಪ್ಯಾನ್ ಬೇಕು. ಏನಕ್ಕೆ? ಟು ಡ್ರೈ ರೋಸ್ಟ್ ಇದು ಇಂಗ್ರೀಡಿಯೆಂಟ್ಸ್. ಓಕೆ, ಫಸ್ಟ್ ಇದ್ರ ಜೊತೆಗೆ ಮಾಡ್ಕೊಳ್ತೀವಿ ಅದನ್ನ ಸೈಮಲ್ಟೇನಿಯಸ್ಲಿ. ಓಕೆ, ಆಮೇಲೆ ಪಬ್ಬಾಸ್ಗೆಲ್ಲ ಹೋಗ್ತೀರಾ? ಪಬ್ಬಾಸ್ ಅಂದ್ರೆ ಫೇವರೇಟ್. ನೀವು ಹೋಗಿದ್ದೀರಾ? ಓ ಎಸ್, ಮಂಗಳೂರಲ್ಲಿ ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ ನಮಗೆ. ಆಮೇಲೆ ಇದು ಸರಿ ರೋಸ್ಟ್ ಆಗಬೇಕು. ಇನ್ನೊಂದು ಪ್ಯಾನ್ ಬೇಕು, ಇದನ್ನ ಬಾಯ್ಲ್ ಮಾಡೋಕ್ಕೆ. ಇದು ಸಪರೇಟ್ ಬಾಯ್ಲ್ ಮಾಡಬೇಕು. ಒಂದೇ ಸರಿ 3 ಬಿಟ್ ಇಟ್ಕೊಂಡು ಮಾಡ್ತೀರಾ? ಸೈಮಲ್ಟೇನಿಯಸ್ಲಿ ಮೀನಿನ ತಂದಿದ್ರೆ 10 ಬಾಂಡೆ ಇಟ್ಕೊಂಡು ಮಾಡ್ತೀರಿ ಒಟ್ಟಿಗೆ. ಓಕೆ, ಹಾಕೊಳ್ಳಿ. ಇಲ್ಲೇನು ಹಾಕ್ತೀರಾ? ಇಲ್ಲಿ ಫಸ್ಟ್ ನೀರು ಹಾಕಿ. ನೀರಲ್ಲೇ ಇದೆ. ಬಳಕೆ ಹಾಕ್ತೀರಾ? ಆಮೇಲೆ ಅಡುಗೆ ಎಲ್ಲ ಮಾಡ್ತೀರಾ? ಇಲ್ಲ ಅಮ್ಮನ ಹೇಳ್ಕೊಂಡ್ ಬಂದಿರೋದು ಎಲ್ಲ? ಇಲ್ಲಪ್ಪ, ನಾ ಮಾಡ್ತೀನಿ. ಮಾಡ್ತೀರಾ? ಹೌದು. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಡ್ರೈವರ್ ಆಗಿದ್ದಾರೆ. ಓಕೆ, ಎಲ್ಲಿ? ಮಂಗಳೂರಲ್ಲಿ. ಓಕೆ, ಇದನ್ನ ಎಲ್ಲ ಹಾಕ್ಬೇಕು. ಹಾಕಿ. ಆಮೇಲೆ ಇದಕ್ಕೆ ಸಾಲ್ಟ್ ಆಡ್ ಮಾಡ್ಬೇಕು. ಮಾಡ್ಬೇಕಾ ಮಾಡಬಾರ್ದಾ? ಮಾಡಬೇಕು. ಮಾಡಿ. ತುಂಬಾ ಬೇಕಲ್ಲ ಇದು? ಹೌದು, ಅದು ಸರಿ, ಇದರಲ್ಲೇ ಬೇಯಬೇಕು. ಏನೇನು ಮಾಡ್ತೀರಾ ಮಲ್ಲಿ ಸ್ಪೆಷಲ್ ಡಿಶ್ ನೀವು? ಸ್ಪೆಷಲ್ ಚಿಕನ್ ಎಲ್ಲ ಮಾಡ್ತೀನಿ. ಎಲ್ಲ ಮಾಡ್ತೀರಾ? ಮಲ್ಲಿ ಕೊಂಕಣಿ ಮಾತಾಡೋದಾ? ಕೊಂಕಣಿ. ಕಾಲೇಜ್ ಇರೋದಲ್ಲಿ? ಯಾವ ಕಾಲೇಜು? ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಎಲ್ಲಿದೆ ಇದು? ಅದು ಏರ್ಪೋರ್ಟ್ ಹತ್ರ, ಕೆಂಜಾರಲ್ಲಿ. ಓಹ್, ಏರ್ಪೋರ್ಟ್ ಹತ್ರ. ಓಕೆ, ತುಂಬಾ ಬೆಳೆದಿದೆಯಲ್ಲ ಈಗ ಮಂಗಳೂರು. ಹೌದು. ಇವತ್ತು ಬಂದಿದ್ದೀರಾ ಬೆಂಗಳೂರಿಗೆ? ಯಾವತ್ತು ಹೋಗ್ತೀರಾ ನೀವು ತಿರ್ಗಾ ಮಂಗಳೂರಿಗೆ? ಒನ್ ವೀಕ್ ಸ್ಟೇ ಮಾಡಿ ಹೋಗ್ತೀನಿ ಅಂತ. ಇಲ್ಲಿ ಫ್ರೆಂಡ್ಸ್ ಮನೆನಾ? ಹೌದು. ಓಹ್, ವೆರಿ ಗುಡ್. ಇನ್ನೊಂದು ಪ್ಯಾನ್ ಕೊಡಿ. ಆಮೇಲೆ ಸಾಲ್ಟ್. ಇದಕ್ಕೆ ಸಾಲ್ಟ್ ಆಡ್ ಮಾಡುವ. ಮಾಡಿ. ಆಲ್ಮೋಸ್ಟ್ ನಿಮ್ಮ ಟೇಸ್ಟ್ ಪ್ರಕಾರ. ಓಕೆ, ಇದೊಂದು ಸ್ಪೂನ್ ಸಿಗ್ತದೆ. ಸ್ಪೂನ್ ಬೇಕಾ? ಇನ್ನೊಂದು ಸ್ಪೂನ್ ಬೇಕಾ ನಿಮಗೆ? ಏನಕ್ಕೆ? ಸ್ಟರ್ ಮಾಡಲಿಕ್ಕೆ. ಓಕೆ, ಮಾಡ್ಬೋದು. ಅದೇನು ಟರ್ನೇ ಅಂತ ಮಾಡೋದು? ನಿಮಗೆ ತಿರುಗಿಸಿದ್ರೆ ಟರ್ನ್ ಅಷ್ಟೇ. ಓಕೆ, ಆ ಪ್ಯಾನ್ ಸಿಗ್ಬೋದು? ಓ, ಸಿಗುತ್ತೆ. ಎಲ್ಲ ಇಟ್ಟಿರೋದೇ ನಿಮಗೆ, ಸಿಗೋದೇನು ಬಂತು? ಓಕೆ, ಅದು ಬಿಡಿ, ಅದು ಬ್ರೌನ್ ಆಗಲಿ. ಇದಕ್ಕೆ ಏನು ಬೇಕೋ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಆಲ್ಮೋಸ್ಟ್ 6 to 8 ರೆಡ್ ಚಿಲ್ಲೀಸ್. ಅದನ್ನ ಸ್ವಲ್ಪ ಬಾಡಿಗೆ ಚಿಲ್ಲಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಮಾಡಿ. ಇದಕ್ಕೆ ಒಂಚೂರು ಕೊರಿಯಾಂಡರ್ ಸೀಡ್ಸ್. ಇದಕ್ಕೆ ಆಲ್ಮೋಸ್ಟ್ 2 ಸ್ಪೂನ್ಸ್. ಓಕೆ, ಯಾಕಂದ್ರೆ ನಾವು 1/4 kg ಬನಾನಾ ತಗೊಂಡಿದ್ದೇವೆ. ಓಕೆ, ಅದಕ್ಕೆ ಒಂದು 2 ಸ್ಪೂನ್ಸ್ ಕೊರಿಯಾಂಡರ್. ಅದು ಒಂಚೂರು ರೋಸ್ಟ್ ಆಗಲಿ. ಲಾಸ್ಟಿಗೆ ಜೀರಿಗೆ ಹಾಕ್ಬಿಡುವ. ಓಕೆ, ಬ್ರೌನ್ ಆಯ್ತಲ್ಲ? ಇನ್ನೂ ಸ್ವಲ್ಪ ಇದು ಇನ್ನ ಬೇಯಬೇಕಾ? ಇನ್ನೂ ಬೇಯಬೇಕು. ಒಂದು ನೈಫ್ ಸಿಗ್ಬೋದು? ಓ, ಸಿಗುತ್ತೆ, ಅಲ್ಲೇ ಇದೆ ತೊಗೊಳ್ಳಿ. ನೈಫ್ ಬೇಕಾ? ನಿಮ್ಗೆ ಏನು ಬೇಕು?
ಜಸ್ಟ್ ಹೀಗೆ ಪ್ರಿಕ್ ಮಾಡಿ ನೋಡ್ಬೋದು. ಅದು ಸಾಫ್ಟ್ ಈಸಿಯಾಗಿ ಹೋಗ್ಬೇಕು. ಈಸಿಯಾಗಿ ಹೋಯ್ತಾ ಇಲ್ವ ಈಗ? ಇಲ್ಲ, ಹೋಗ್ಲಿಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡಬೇಕು. ಸೀದಾಗ್ತಾ ಇದ್ದಾರೆ ಸಾಲ್ವಾ ಇದು? ಹಾಂ, ಸಾಕು. ಅಮ್ಮ ಶರ್ಲಿನ್ ಮೂರ್ ಕಡೆ ಮಾಡಿದ್ರೆ ಓಕೆ, ಅದು ಆಫ್ ಮಾಡ್ಬಿಡಿ. ಅದಕ್ಕೆ ಲಾಸ್ಟಿಗೆ ಒಂಚೂರು ಜೀರಾ ಹಾಕುವ. ಇದಕ್ಕಾ? ಹೌದು, ಹಾಕಿ. ಹಾಫ್ ಸ್ಪೂನ್ ಸಾಕು. ಓಕೆ, ಇದನ್ನ ಗ್ರೈಂಡ್ ಮಾಡ್ಕೋಬೇಕಾ? ಹೌದು. ಇದು ಅದೆಲ್ಲ ಗ್ರೈಂಡ್ ಮಾಡ್ಕೋಬೇಕಾ? ಇಲ್ಲ, ಖಾಲಿ ಇದು ಡ್ರೈ ರೋಸ್ಟ್ ಪೌಡರ್ ಮಾಡಬೇಕು. ಓಕೆ, ಬಿಡಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ ಒಂದು ಮಿಕ್ಸಿನ. ಅಲ್ಲಿ ಜಾರ್ ಇದೆ ಬಿಡಿ, ಇದು ಬಿಡಿ. ಇದು ಇನ್ನ ಆಗ್ಬೇಕಾ? ಹೌದು. ಇನ್ನ ಆಗ್ತದಾ? ಹಾಂ, ಆಗುತ್ತೆ. ಕಾರ್ಯಕ್ರಮ ನೋಡ್ತಿದ್ದೀರಾ? ಈಗ ತಗೊಂಡ ಒಂದು ಸ್ಮಾಲ್ ಬ್ರೇಕ್. ಆಕ್ಚುಲಿ ನಮ್ಮ ಮನೆಯವರು ಈಸ್ ವೆರಿ ಗುಡ್ ಕುಕ್. ಅವರಿಂದ ಇನ್ಸ್ಪೈರ್ ಆಗಿದ್ದು ನಾನು. ಅವ್ರನ್ನೇ ಕರೆಸ್ಬೇಕಾಗಿತ್ತು ನಾವು. ಅವ್ರು ಎಲ್ಲೂ ಇದ್ದಾರಾ? ಅವರು ಪೊಲೀಸ್ ರೈಲ್ವೆಯಲ್ಲಿ ಇನ್ಸ್ಪೆಕ್ಟರ್ ಇದೆ. ಹೆಂಗೆ ಇಬ್ರು ರೈಲ್ವೆನಲ್ಲಿ ಲವ್ ಆಯ್ತಾ? ಆಗಿದೆ. ನನಗೆ ಏನಾದ್ರೂ ನಾನ್ ಮಾಡಿದವರಿಗೆ ನನಗೆ ಬೇಜಾರು ಅಂತ ಅನಿಸ್ದಾಗ ನಮ್ಮ ಮನೆಯವ್ರು ಕೇಳಿದ್ರೆ ಮಾಡ್ಕೊಡ್ತಾರೆ. ಪಾಪ ಎಂತ ಗಂಡ ಸಿಕ್ಕಿದ್ದಾರೆ ನಿಮ್ಗೆ. ಅಂದ್ರೆ ಅವ್ರಿಗೆ ಎಲ್ಲಾ ತಿಂಡಿಗಳು ಇಷ್ಟ, ಆದ್ರೆ ತುಂಬಾ ಡಿಸಿಪ್ಲಿನ್ ಆಗಿ ಮಾಡ್ಬೇಕಷ್ಟೇ. ಕ್ಲೀನ್ ಆಗಿ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು, ರುಚಿಯಾಗಿರ್ಬೇಕು. ಟೇಸ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ತಿಂತಾರೆ. ಓ, ಹಂಗೆ. Snapdeal Savings Day. Save 40% extra on fashion accessories only today. ಶುರುವಾಗಿದೆ ಕಾಮಿಡಿ ಕಿಲಾಡಿಗಳ ನಡುವೆ ಡ್ಯಾನ್ಸ್ ಸಮರ. ಈ ಸುನಾಮಿ ಹೊಡೆದ್ರೆ ಒಂದೇ ಡೋ, ಈ ಕಿಟ್ಟಿ ಹಣ ಹೊಡೆದ್ರೆ ಬದುಕದೇ ಡೌಟು. ನೀವು ಇದು ಎರಡು ಕರ್ನಾಟಕದ ಕಣ್ಣಿದ್ದಂಗೆ, ಕಾಮಿಡಿ ಕಣ್ಣಿದ್ದಂಗೆ. ಬಲಗಣ್ಣೆ ಯಾವ್ದು, ಎಡಗಣ್ಣೆ ಯಾವ್ದು? ಥಕ ಡ್ಯಾನ್ಸ್ ಧಮಾಲ್ ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ. ಮನದಲ್ಲಿ ಮನೆ ಮಾಡಿರುವೆ ಈ ದಿನ ಸುದಿನ ಕಣ್ಮಣಿ. ಹೊಸ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಸೂರ್ಯನ ಅಮೃತ. ಇದನ್ನು ಯುರೋಪಿಯನ್ ಟೆಕ್ನಾಲಜಿ ಮೂಲಕ ವಿಭಿನ್ನ ಹಂತದಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ. ಸೂರ್ಯನ ಅಮೃತವನು ಹುಡುಗರೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಮ್ಮಿ ಹೊಟ್ಟೆ ನೋಯ್ತಾ ಇದೆ. ಬಂದೆ. ಗುಣವಾಗುತ್ತೆ ನೋಡಿ, ಇಲ್ಲಿ ಕೂಡ. ಇಲ್ಲಿ ಹೊರಗಿನ ಪಿಜ್ಜಾ, ಬರ್ಗರ್ ಇದೆ, ನೋಯದೆ ಇರುತ್ತಾ? ಅಪ್ಪ, ನಿಮ್ಗೂ ಹೀಗೆ ಹೊಟ್ಟೆ ನೋಯ್ತಿತ್ತಾ? ಈಗೀಗ ಆಹಾರವಷ್ಟೇ ಅಲ್ಲ, ಕೀಟಾಣು ಕೂಡ ಬದಲಾಗಿ ಶಕ್ತಿಶಾಲಿಯಾಗಿವೆ. ಇದು ಇಲ್ಲಿಂದ ಇಲ್ಲಿ ತನಕ. ಆಮೇಲೆ ಡಯರಿಯಾ, ಹೊಟ್ಟೆ ನೋವು. ಅದಕ್ಕೆ RSPH ಲಂಡನ್ನ ಮಾನ್ಯತೆಯೊಂದಿಗೆ ಹೊಸ ಲೈಫ್ ಬಾಯ್ 10 ಇನ್ಫೆಕ್ಷನ್ ನ ಶಕ್ತಿಶಾಲಿ ಕೀಟಾಣುಗಳಿಂದ ಸುರಕ್ಷೆ. ಇಲ್ಲಿ ಸಾಂಬಾರ್ ರೆಡಿ ಆಗಿಲ್ಲ. ಇಲ್ಲ, ಫೋನ್ ತಾತ. ಇಲ್ಲ, ಮಸಾಲಾ ಅಮ್ಮ ಎಲ್ಲಿದ್ದಾರೆ? ಮಸಾಲಾ ಎವರೆಸ್ಟ್ ಸೂಪರ್ ಸಾಂಬಾರ್ ಮಸಾಲಾದಲ್ಲಿ ಮಾತ್ರ ಇದೆ ಪೂರ್ತಿ 14 ಶುದ್ಧ ಮಸಾಲೆಗಳ ಸರಿಯಾದ ಮಿಶ್ರಣ. ಸೂಪರ್ ಸಾಂಬಾರ್ ಟೇಸ್ಟ್ ನಲ್ಲಿ ಬೆಸ್ಟ್ ಅಮ್ಮ. ನನ್ನ ಬಳಿ ಸಹಿಸುವ ಶಕ್ತಿ ಇಲ್ಲ. ಆದ್ದರಿಂದಲೇ ಸೋಫಿ ಬಾಡಿ ಫಿಟ್ ಸ್ಲಿಮ್ 3-ವೇ ಲೀಕೇಜ್ ಕಂಟ್ರೋಲ್ ಜೊತೆಗೆ. ಇದರಿಂದಾಗಿ ನೀವು ಹೆಚ್ಚು ಸಮಯದವರೆಗೆ ಪ್ರೊಟೆಕ್ಟೆಡ್ ಆಗಿರಬಹುದು. ನಾವು ಮುಂದೆ ಜಗತ್ತು ಹಿಂದೆ. ಸ್ಪೈಸಿಯಾದ ಟಾಪಿಂಗ್ಸ್ ನೊಂದಿಗೆ ನಿಮ್ಮ ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಸ್ವಾದದೊಂದಿಗೆ ತಯಾರಿಸಲಾಗಿರುವ ಡಾಮಿನೋಸ್ ನ ಹೊಸದಾದ ಸದನ್ ಚಿಲ್ಲಿ ಚಿಕನ್ ಹಾಗೂ ಸೌತ್ ಜೆಸ್ಟಿ ವೆಜ್ ಪಿಜ್ಜಾಗಳು. ಈಗ ಪ್ರತಿಯೊಂದು ಟ್ರೀಟ್ ಸಹ ಸ್ಪೈಸಿ ಟ್ರೀಟ್ ಆಗಿರುತ್ತದೆ. ನಾಳೆ ನನ್ ಜೊತೆ ಡಾಮಿನೋಸ್ ಬರ್ತೀಯಾ? ಡಾಮಿನೋಸ್ ಪಿಜ್ಜಾ, ಇದು ಸಂಬಂಧ ಬೆಸೆಯುವ ಸಮಯ. ಹೊಸ ನೋಕಿಯಾ 220 2 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಮತ್ತು ಫೇಸ್ಬುಕ್ ಜೊತೆಗೆ. ಈಗ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಎಲ್ಲಿಯೂ ಯಾವಾಗಲೂ. ಪರ್ಫೆಕ್ಟ್ ಶಾಟ್ ಗಾಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಲು ನಿಮಗೆ ಅಗತ್ಯವಿದೆ ಸ್ಟೆಮಿನಾ. ಆದ್ರಿಂದಲೇ ಪ್ರತಿದಿನ ಬೂಸ್ಟ್ 120 ದಿನಗಳಿಗಾಗಿ. ಬೂಸ್ಟ್ ಶರೀರದಲ್ಲಿ ಆಕ್ಸಿಜನ್ ಬಳಕೆಯನ್ನು ಹೆಚ್ಚಿಸುತ್ತದೆ. ಇದು ನಿಮಗೆ 3 ಪಟ್ಟು ಹೆಚ್ಚು ಸ್ಟಾಮಿನಾ ನೀಡುತ್ತದೆ 120 ದಿನಗಳಲ್ಲಿ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಈಗ ಬೂಸ್ಟ್ ಜೊತೆಗೆ ಒಂದು ಆಟೋಗ್ರಾಫ್ ಟೆನ್ನಿಸ್ ಬಾಲ್ ಫ್ರೀ ಆಗಿ ಪಡೆಯಿರಿ. ಫೇರ್ ಅಂಡ್ ಲವ್ಲಿ ಪಂಪ್ ಟ್ಯೂಬ್. ಇದರ ಅಡ್ವಾನ್ಸ್ಡ್ ಫಾರ್ಮುಲಾ ನೀಡುತ್ತೆ ಫೇರ್ನೆಸ್ ಟ್ರೀಟ್ಮೆಂಟ್ ನಂತಹ ಕಾಂತಿ ಹಾಗೂ SPF 15 ನಿಂದ ಸಿಗುತ್ತೆ ಸನ್ ಪ್ರೊಟೆಕ್ಷನ್. ಫೇರ್ ಅಂಡ್ ಲವ್ಲಿ ಪಂಪ್ ಟ್ಯೂಬ್ ವಿತ್ SPF 15. ಹೆಂಡತಿಯ ಪ್ರೀತಿಯಿಂದ ದೂರ ಉಳಿದ್ರು ಕಂದಮ್ಮನ ಕೂಗಿಗೆ ಕರಗಿದ ಸೂರ್ಯ. ನನ್ ಮಗು ಇದು, ನಾನ್ ನನ್ ಮಗುನ ಕೊಡಲ್ಲ. ಮಗುನ್ ಇಲ್ಲೇ ಇಟ್ಕೊಂತ ಇದೀವಿ ಅಷ್ಟೇ.
ಪುನರ್ವಿವಾಹ ಪವರ್ಡ್ ಬೈ ಭೀಮಾ ಜ್ಯುವೆಲರಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಪುನರ್ವಿವಾಹ ಪವರ್ಡ್ ಬೈ ಭೀಮಾ ಜ್ಯುವೆಲರಿ, ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಯ್ತಾ ಸರ್ ಇದಾಯ್ತು, ಆಗ್ಬಿಟ್ಟಿದೆ. ತಗೊಂಬನ್ನಿ, ಇದನ್ನ ಸೈಡ್ ಅಲ್ಲಿ ಇಡ್ಬೇಕು. ಎಲ್ಲ ಸೈಡ್ ಇಟ್ಕೊಳ್ಳಿ. ತಗೊಳ್ಳಿ, ಅದ್ರೊಳಗೆ ಇದನ್ನ ಹಾಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಬಿಸಿ ಇರುತ್ತೆ, ಕೈಗೆ ಸುಟ್ಕೋಬೇಡಿ, ನಿಮ್ಮ ಅಮ್ಮನ ಹತ್ರ ಬೈಸ್ಕೋಬೇಡಿ. ಎತ್ಕೊಳ್ಳಿ ಇದನ್ನ, ಎತ್ಕೊಳ್ಳಿ ಇದನ್ನ. ಇಟ್ಬಿಡಿ. ಇವಾಗ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕ್ಬೇಕಾ? ಕರೆಕ್ಟಾಗಿ ಬರ್ಕೊಂಡ್ಬಂದಿದ್ದೀರಾ? ಹೌದು, ಇದೇ ತರ ತಾನೆ ಪ್ರೊಸೀಜರ್? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದಕ್ಕೆ ಅದು ಫಸ್ಟ್ ಸ್ವಲ್ಪ ಹೀಟ್ ಆಗ್ಲಿಕ್ಕೆ ಬಿಡುವ. ಆಗುತ್ತೆ. ಆಮೇಲೆ ಸಾಸಿವೆ, ಫಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಬೇಕು. ಬನಾನಾ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಅಂತ ಕಾಣಿಸ್ತಿದೆ. ಮತ್ತೆ ಕರಿ ಲೀವ್ಸ್ ಹಾಕ್ಬೇಕು. ನೆಕ್ಸ್ಟ್ ಆಮೇಲೆ ಒಂದು 2 ಚಿಲ್ಲೀಸ್, ರೆಡ್ ಚಿಲ್ಲೀಸ್, ಜಸ್ಟ್ ಫಾರ್ ಫ್ಲೇವರ್. ಗ್ರೇವಿನಾ? ಇಟ್ಸ್ ಅ ಡ್ರೈ ಡಿಶ್. ಡ್ರೈ ತರ, ಹೌದು. ಓಕೆ, ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಓಕೆ, ಇವಾಗ ಆನಿಯನ್ ಹಾಕಬೇಕು. ಆಲ್ಮೋಸ್ಟ್ 2-3 ಸ್ಪೂನ್. ಅದನ್ನ ಸಹ ತುಂಬಾ ಗೋಲ್ಡನ್ ಬ್ರೌನ್ ಮಾಡಬೇಕು. ಇದನ್ನು ಸಹ ಗೋಲ್ಡನ್ ಬ್ರೌನ್. ಓಕೆ, ಆಲ್ಮೋಸ್ಟ್ 3 ಸ್ಪೂನ್ಸ್. ಓಕೆ, ಬ್ರೌನ್ ಆಗ್ತದೆ. ಆಲ್ಮೋಸ್ಟ್ ಆಯ್ತು. ಎಸ್ 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 ಎಸ್. ಇವಾಗ ಪೌಡರ್ ಹಾಕ್ಬಿಡ್ತೀರಾ? ಪೌಡರ್ ಒಂದು 2 ಸ್ಪೂನ್ಸ್, 2 or 3 ಸ್ಪೂನ್ಸ್. ಓಕೆ, ಇದರೊಳಗೆ ನಾವು ಒಣಮೆಣಸಿನಕಾಯಿ ಮತ್ತೆ ಕೊರಿಯಾಂಡರ್ ಸೀಡ್ಸ್, ಧನಿಯಾನ ಮತ್ತೆ ಜೀರಿಗೆ, ಜೀರಿಗೆನ ಮಾತ್ರ ಹಾಕೊಂಡಿದೀವಿ. 2.5 ಹಾಕುವ. ಹಾಕಿ ಜ್ಞಾಪಿಸ್ಕೊಳ್ಳಿ ಎಲ್ಲ ಹಾಕಿದ್ದೀರಾ ಅಂತ. ನಿಮ್ಮ ಅಮ್ಮನಿಗೆ ಏನೋ ಫೋನ್ ಮಾಡ್ತೀರಾ? ಏನ್ ಬೇಡ, ಇವಾಗ ಬೇಡ ಬೇಡ, ಕರೆಕ್ಟಾಗಿ ಮಾಡಿದೀನ ಅಂತ ಕೇಳಕ್ಕೆ? ಇಲ್ಲ ಇಲ್ಲಪ್ಪ. ಒಂಚೂರು ಟರ್ಮರಿಕ್, ಓಕೆ, ಒಂದು 2 ಪಿಂಚ್. ಆಮೇಲೆ ಹುಣಸೆ ಪೇಸ್ಟ್, ಹುಣಸೆ ರಸ. ಓಕೆ, ಇದು ಸ್ವಲ್ಪ ಜಾಸ್ತಿ. ಆ ಟ್ಯಾಂಗಿನೆಸ್ ಬೇಕು ಈ ಡಿಶ್ಗೆ. ಸೊ ಆಲ್ಮೋಸ್ಟ್ 1/2 ಸ್ಪೂನ್. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು. ಆಮೇಲೆ ಸ್ವೀಟ್ನೆಸ್ಗೋಸ್ಕರ ಜಾಗ್ರಿ, ಸ್ವೀಟ್ನೆಸ್ ಹಾಕಿ, ಬೆಲ್ಲ, ಹುಳಿ ಹಾಕಿ, ಎಲ್ಲ ಹಾಕಿದ್ರಲ್ಲ. ಆಮೇಲೆ ಲಾಸ್ಟ್ಗೆ ಟು ಬೈಂಡ್ ಇಟ್ ಆಲ್ ಸ್ವಲ್ಪ ಸಾಲ್ಟ್. ಇನ್ನ ಸಾಲ್ಟ್ ಹಾಕಿಲ್ವಾ ನಾವು? ಅಲ್ಲಿ ಹಾಕಿದ್ದೀವಿ, ಇಲ್ಲಿ. ಓಕೆ ಓಕೆ, ಹಾಕಿ ಹಾಕಿ ಹಾಕಿ. ಸೊ ಒಂಚೂರು ಹಿಂಗಿರೋದ ಕಲರ್ ಇದು? ಇದಾಯ್ತು ಆಲ್ಮೋಸ್ಟ್. ಇದು ಇದಕ್ಕೆ ಹಾಕೋದು, ಅದ್ರ ನೀರು ಹಾಕ್ಲಿಕ್ಕಿಲ್ಲ. ಬರೀ ಡ್ರೈಯಾ? ಎಸ್, ಹಾಕಿ. ಇಷ್ಟನಾ ನಿಮ್ಗಿದು? ಹಾ, ತುಂಬಾ ಇಷ್ಟ. ಹೌದಾ? ಇದು ತುಂಬಾ ಜನರಿಗೆ ಗೊತ್ತಿಲ್ಲ, ಮಾಡೋದಕ್ಕೆ ಗೊತ್ತಿಲ್ಲ. ಕಾಂಪ್ಲಿಕೇಟೆಡ್. ಇವಾಗ ಗೊತ್ತಿರುತ್ತೆ. ತುಂಬಾ ಕಾಂಪ್ಲಿಕೇಟೆಡ್ ಹಾಗೆ ಕಾಣಿಸುತ್ತೆ, ಬಟ್ ಆಕ್ಚುಲಿ ಇಟ್ಸ್ ವೆರಿ ಈಸಿ. ಲೆಸ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಜಸ್ಟ್ ಕವರ್ ಇಟ್ ಅಪ್. ಒಂದು ಮುಚ್ಚಳಿ ಸಿಗೋಣ. ಹಾಂ, ಒಂದು 2 ಮಿನಿಟ್ಸ್ ಮುಚ್ಚಿಬಿಟ್ಟು. 2 ಮಿನಿಟ್ಸ್ ಬಿಟ್ಟು ರೆಡಿ ಆಯ್ತಾ? ಇನ್ನೇನು ಹಾಕ್ಬೇಕು ಇದಕ್ಕೆ? ತೆಂಗಿನಕಾಯಿ ತುರಿ ಹಾಕಿದ್ರೆ ಫಿನಿಶಾ? ಓಕೆ, ಚೆನ್ನಾಗಿ ಬರುತ್ತೆ ತಾನೇ ಶರೀನ್? ಇಲ್ಲ ಎಲ್ಲ ನಿಂಬೆ ತಿನ್ನಿಸ್ಬಿಡ್ತೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಕೊಂಕಣಿಯ ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಬಾಳೆಕಾಯಿನ ಹಾಕಿ ಮಾಡುವಂಥದ್ದು. ಇದು ಟ್ರೆಡಿಷನಲ್ ಫುಡ್ ಕೂಡ ನಮ್ಮ ಮಂಗಳೂರಿನಲ್ಲಿ ಅಲ್ಲ? ಓಕೆ, ಇದನ್ನ 2 ನಿಮಿಷಕ್ಕೆ ರೆಡಿ ಆಗುತ್ತೆ. ಓಕೆ ಶರೀನ್, ರೆಡಿ ಆಗಿರ್ಬೋದು ರೀ? ತೆಗೆದು ನೋಡ್ರಿ. ಓಕೆ, ಇದು ಆಗ್ಬಿಟ್ಟಿದೆ. ಆಗ್ಬಿಟ್ಟಿದ್ಯಾ? ಲಾಸ್ಟಿಗೆ ಕೋಕೋನಟ್ ಆಡ್ ಮಾಡೋದು ಅಷ್ಟೇ. ಮಾಡ್ಬಿಡಿ.
ಫುಲ್ ಡ್ರೈ ಆಗ್ಬಿಡುತ್ತಲ್ಲ ಕೊಕೊನಟ್ ಆರ್ಡರ್ ಮಾಡಿದ ತಕ್ಷಣ. ಅದೆಲ್ಲ ನೀರನ್ನು ಅಬ್ಸಾರ್ಬ್ ಮಾಡ್ಬಿಡುತ್ತೆ. ಓಕೆ ಓಕೆ ಓಕೆ. ಕೊಂಕಣಿ ಕ್ರಿಶ್ಚಿಯನ್ ಮದುವೆಗಳಲ್ಲಿ ಮದುವೆ ಹಿಂದಿನ ದಿನ ಮಾಡುವ ವಿಶೇಷವಾದಂತಹ ಬಾಳೆಕಾಯಿಯ ಖಾದ್ಯ. ಒಥೆಂಟಿಕ್ ಆಗಿ ಹೆಸರು ಕೊರ್ಪೋ ಕೇಳೆ ಅಂತ. ಅದೆಲ್ಲ ಗೊತ್ತಾಗಲ್ಲ. ಏನ್ ಕೇಳೆ? ಕೊರ್ಪೋ ಕೇಳೆ. ಓಕೆ ಓಕೆ, ಇದಾಗ್ಬಿಟ್ಟಿದೆ. ಗ್ಯಾಸ್ ಆಫ್ ಮಾಡಿ. ಓಕೆ, ಕರ್ಪೋ ಕೇಳೆ ರೆಡಿ ಆಗಿದೆ. ಆಫ್ ಮಾಡಿದೀವಿ. ಸರ್, ಕರ್ಪೋ ಕೇಳೆ ರೆಡಿ ಆಗಿದೆ. ಥ್ಯಾಂಕ್ ಯು. ಕರ್ಪೋ ಕೇಳಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಶರ್ಲಿನ್ ಅವರು, ಮಂಗಳೂರಿನಿಂದ ಬಂದಿದ್ದು. ಶಾರ್ಲಿನ್ ಅವರು, ಸಾರಿ ಶಾರೆನ್ ಅವರು ಮಂಗಳೂರಿನಿಂದ ಬಂದು ಅದ್ಭುತವಾಗಿರುವಂತ ಈ ಒಂದು ಕೊಂಕಣಿ ಡಿಶ್ ರೆಡಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕರ್ಪು ಕೇಳೆ ಮಾಡುವ ವಿಧಾನ: ಒಂದು ಬಾಣಲೆಗೆ ನೀರು, ಬಾಳೆಕಾಯಿ, ಉಪ್ಪು ಹಾಕಿ ಬೇಯಲು ಬಿಡಿ. ಮತ್ತೊಂದು ಬಾಣಲೆಗೆ ತೆಂಗಿನಕಾಯಿ ತುರಿ ಹಾಕಿ ಹುರಿಯಿರಿ. ನಂತರ ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಜೀರಿಗೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಪುಡಿ ಮಾಡಿಕೊಂಡ ಮಸಾಲ, ಅರಿಶಿನ, ಹುಣಸೆ ರಸ, ನೀರು, ಬೆಲ್ಲ, ಉಪ್ಪು, ಬೆಂದ ಬಾಳೆಕಾಯಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಹುರಿದ ತೆಂಗಿನಕಾಯಿ ತುರಿ ಹಾಕಿದರೆ ಕರ್ಪು ಕೇಳೆ ಸವಿಯಲು ಸಿದ್ಧ. ನೋಡೋಣ ಹೇಗಿದೆ ಅಂತ. ಹಿಂಗೆ ತಿನ್ನತಾನೆ ಇದು. ಹೌದು. ಇದಕ್ಕೇನು ಚಪಾತಿ ಗೀಪತಿ ಎಲ್ಲ ಏನಿಲ್ಲ ತಾನೆ? ರೈಸ್ ಜೊತೆ ತಿನ್ಬಹುದು. ರೈಸ್ ಅಂಡ್ ಗ್ರೇವಿ. ಹೇಗಿದೆ? ಒಂಥರ ಚೆನ್ನಾಗಿದೆ. ಹೆಂಗಿದೆ ಅಂತ ಹೆಂಗೆ ಹೇಳೋದು? ಇದು ಒಂಥರ ಚೆನ್ನಾಗಿದೆ. ಬಾಳೆಕಾಯಿ ಅಂತಾನೆ ಗೊತ್ತಾಗ್ತಲ್ಲ. ಒಂಥರ ಮಂಚೂರಿ ಥರ ಆದರೆ ಮಂಚೂರಿ ಅಲ್ಲ, ಬಾಳೆಕಾಯಿ ಪಲ್ಯ ಆದರೆ ಪಲ್ಯ ಥರ ಇಲ್ಲ. ಇದೊಂಥರ ಕೊಂಕಣಿ ಡಿಶ್ ಆಗಿರೋದ್ರಿಂದ ನಾವು ತಿನ್ನೋದು ಕಡಿಮೆ ಇರುತ್ತೆ, ಅಥವಾ ತಿಂದೇ ಇರಲ್ವೇನೋ. ಅದಕ್ಕೆ ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಲ್ಲ. ಯೂಸ್ ಟು ದಟ್. ನಾವು ಅದನ್ನು ತಿನ್ನೋಕೆ ಶುರು ಮಾಡಿದಾಗಲ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನೀವು ಅಷ್ಟು ದೂರದಿಂದ ಬಂದು ಈ ಒಳ್ಳೆ ಒಂದು ಬಾಳೆಕಾಯಿಯ ಡಿಶನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಭಾಳ ಖುಷಿ ಆಯಿತು. ಯಾಕಂದರೆ ಮಾಡಿದಂಥ ಕ್ರಮ ಕೂಡ ಚೆನ್ನಾಗಿತ್ತು. ವಿತೌಟ್ ಎನಿ ಫಿಯರಿಂಗ್ ಇದು ಹಾಕ್ಬೇಕು, ಇದನ್ನು ಮಾಡೋಕ್ಕೆ 4 ಸ್ಟವ್ ಬೇಕಾ ನಿಮಗೆ? ಹಾಂ, ಚೆನ್ನಾಗಿದೆ. ಹುಳಿ ಇದೆ, ಸಿಹಿ ಇದೆ, ಒಂಚೂರು ಸ್ಪೈಸ್, ಒಂಥರ ಇದೆ, ಸ್ಪೈಸು ಇದೆ. ತುಂಬ ಚೆನ್ನಾಗಿದೆ. ಓಕೆ, ನೀವು ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮನ್ನು ಕಳಿಸ್ಕೊಟ್ಟ ನಿಮ್ಮ ತಾಯಿ, ತಂದೆ ಮತ್ತು ನಿಮ್ಮ ಅಣ್ಣನಿಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಂಗಳೂರಿನಿಂದ ಬಂದು ಒಂದು ಅದ್ಭುತವಾಗಿರುವಂಥ ಡಿಶನ್ನು ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಅವರ ಮದುವೆಗಳಲ್ಲಿ ಮಾಡುವಂಥದ್ದು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಮಾಡಿರುವಂಥ ಕ್ರಮ ಕೂಡ ಚೆನ್ನಾಗಿತ್ತು. ಕ್ರಮ ಚೆನ್ನಾಗಿತ್ತು ಅಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಈ ಅಡುಗೆನೂ ಕೂಡ ಚೆನ್ನಾಗಿ ಬಂದೇ ಬರುತ್ತೆ. ಮೇಡಮ್ ನಮಸ್ಕಾರ, ಬನ್ನಿ. ತಮ್ಮ ಹೆಸರು? ಸುಲೇಖಾ ಶೇಖ್ ಅಂತ. ಸುಲೇಖಾ ಶೇಖ್. ಸುಲೇಖಾ ಅವ್ರು ಎಲ್ಲಿಂದ ಬರ್ತಾರೆ ನೀವು? ಹುಬ್ಳಿಯಿಂದ. ಎಲ್ಲಿ ಹುಬ್ಳಿನಲ್ಲಿ? ನಾನು ಶಾಂತಿನಗರಲ್ಲಿ. ನಾನೊಂದು ರೈಲ್ವೆ ಎಂಪ್ಲಾಯಿ. ಹೌದೇನು? ನನಗೆ ತುಂಬಾ ಇಂಟ್ರೆಸ್ಟ್, ಕುಕಿಂಗ್ ಅಂದ್ರೆ ಇಂಟ್ರೆಸ್ಟ್. ಹೇಳಿ, ಇವಾಗ ತಮ್ಮ ಕಾರ್ಯಕ್ರಮಕ್ಕೆ ಹುಬ್ಳಿಯಿಂದ ಬಂದು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀರಾ? ನಾನಿವತ್ತು ಚಿಲ್ಲಿ ಪನ್ನೀರ್ ಮಾಡ್ಬೇಕು ಅಂತ. ಚಿಲ್ಲಿ ಪನ್ನೀರ್ ಯಾರಿಗಿಷ್ಟ ನಿಮ್ಮಲ್ಲಿ? ನಮ್ಮಲ್ಲಿ ಮಕ್ಕಳಿಗೆ ಇಷ್ಟ. ಓಕೆ. ಸ್ನಾಕ್ ಐಟಮ್ ಅಂತಿದ್ದು. ಓಕೆ. ಸೊ ಇದು ಮಾಡ್ತೀನಿ ಅಂತ ಅನ್ಕೊಂಡೆ ಇವತ್ತು. ಖಂಡಿತ. ಈ ಸ್ನ್ಯಾಕ್ ಐಟಮ್ ಮಾಡಕ್ಕೆ ಹುಬ್ಳಿಯಿಂದ ಬಂದಿರಾ ಅಂದ್ರೆ ನಾವು ಕಾಯ್ತಾ ಇದೀವಿ ನಿಮ್ಗೋಸ್ಕರನೇ. ಏನೇನ್ ತಂದಿದ್ದೀರಾ ಮೇಡಮ್ ಮಾಡಕ್ಕೆ? ಚಿಲ್ಲಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಬಣ್ಣದ ದಪ್ಪ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಕಾಳು ಮೆಣಸಿನ ಪುಡಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವಿನಿಗರ್, ಈರುಳ್ಳಿ ಹೂವು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಒಳ್ಳೆ ಪನ್ನೀರ್ ಚಿಲ್ಲಿ ಮಾಡ್ಬೋದಾ? ಚಿಲ್ಲಿ ಪನ್ನೀರ್ ಚಿಲ್ಲಿ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, ಫಸ್ಟ್ ಏನ್ ಕೊಡ್ಲಿ ಮಾಡಕ್ಕೆ? ಫಸ್ಟ್ ನನಗೆ ಆಯಿಲ್ ಬೇಕು. ಏನಕ್ಕೆ ಆಯಿಲ್? ಇದು ಮಿಕ್ಸ್ ಮಾಡ್ಲಿಕ್ಕೆ ಫಸ್ಟ್ ಆಯಿಲ್ ಅಲ್ಲಿ ಮಿಕ್ಸ್ ಮಾಡ್ತೀರಾ? ಇಲ್ಲ ದಿಸ್ ಮಿಕ್ಸ್ ಮಾಡಿ ಫ್ರೈ ಮಾಡ್ಲಿಕ್ಕೆ ಫಸ್ಟ್ ಆಯಿಲ್. ಪ್ಯಾನ್ ಬೇಕು. 3 ಟೇಬಲ್ ಸ್ಪೂನ್. ಏನೇನು ಅಡುಗೆ ಮಾಡ್ತೀರಾ ಮಲ್ಲಿ ನೀವು? ಎಲ್ಲ ಮಾಡ್ತೀನಿ. ನಾನು ನಾನ್ ವೆಜ್ ಜಾಸ್ತಿ ಮಾಡ್ತೀನಿ. ಇವತ್ತು ಯಾಕೆ ವೆಜ್ಜು? ಇದು ಥರ್ಸ್ಡೇ ಪ್ರೋಗ್ರಾಮ್ ಅಂದಿರುತ್ತೆ, ಅದಕ್ಕೋಸ್ಕರ ವೆಜ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಸೀ ಫುಡ್ ಬಾಲ್ ಮಾಡ್ತೀನಿ. ಏನದು? 3 ಸ್ಪೂನ್ಸ್ ಮೈದಾ.
ಮೈದಾ ಮತ್ತೆ ಕಾರ್ನ್ಫ್ಲವರ್ ಎರಡು ಹಾಕೊಂಡಿದ್ದೀರಾ? ಎರಡು ಹಾಕು. ಸ್ವಲ್ಪ ಪೆಪ್ಪರ್ ಪುಡಿ, ಹಾಕಿ ಹಾಕಿ. ಸಾಲ್ಟ್ ಬೇಕು, ಆಮೇಲೆ ಕೆಚಪ್. ಅದಕ್ಕೇನೇನೆ? ಇದಕ್ಕೆ ಕೆಚಪ್, ಇದು ಟೊಮೆಟೊ ಕೆಚಪ್. ಇದು ಬಜ್ಜಿ ಆಟ ಹಂಗೆ ಕಲಿಸ್ಕೋಬೇಕು. ಓಕೆ ಓಕೆ ಓಕೆ. ಏನು ಮಾಡೋ ಅಡುಗೆ ನಿಮ್ಮ ಮನೆಯವ್ರಿಗೆ ಇಷ್ಟ ನೀವು ಮಾಡೋದು? ನಾನು ದಮ್ ಬಿರಿಯಾನಿ. ಆಕ್ಚುಲಿ ನಮ್ಮ ಮನೆಯವರು ಈಸ್ ವೆರಿ ಗುಡ್ ಕುಕ್. ಅವರಿಂದ ಇನ್ಸ್ಪೈರ್ ಆಗಿದ್ದು ನಾನು. ಅವ್ರನ್ನೇ ಕರೆಸ್ಬೇಕಾಗಿತ್ತು ನಾವು. ಅವ್ರು ರೈಲ್ವೆ ಇದ್ದಾರಾ? ಅವರು ಪೊಲೀಸ್ ರೈಲ್ವೆಯಲ್ಲಿ ಇನ್ಸ್ಪೆಕ್ಟರ್ ಇದೆ. ಹೆಂಗೆ ಇಬ್ರು ರೈಲ್ವೆನಲ್ಲಿ ಲವ್ ಆಯ್ತಾ? ಆಗಿದೆ ಆಗಿದೆ. ಇಲ್ಲ ಅರೇಂಜ್ ಮ್ಯಾರೇಜ್. ಅರೆ ಇಲ್ಲ ಬಿಡಿ, ಲವ್ ಮಾಡಿ ಆಮೇಲೆ ಅರೇಂಜ್ಮೆಂಟ್ ಮಾಡ್ಬಿಡ್ತೀನಿ. ಸೋಯಾ ಸಾಸ್ ಹಾಕೊಳ್ಳೋಣ, ಒಂದು 1/4 ಸ್ಪೂನ್. ತುಂಬಾ ಪೇಸ್ಟರ್ ಆಗ್ಬೇಕಲ್ಲ ಬಜ್ಜಿ, ಅದಕ್ಕೆ ಬರ್ಬೇಕಾ? ನೀವು ಕೆಲ್ಸಕ್ಕೆ ಹೋಗ್ತಿಲ್ಲ, ಯಾವಾಗ ನೋಡ್ತೀರಾ ಪ್ರೋಗ್ರಾಮ್ ಸುಲೇಖ ನಮ್ದು? ಮಧ್ಯಾಹ್ನ ಲಂಚ್ಗೆ ಬಂದಾಗ. ಹೌದಾ? ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ ಅಲ್ಲಿ? ಇಲ್ಲ ಇಲ್ಲ, ಓನ್ ಹೌಸ್ ಅಲ್ಲಿ. ಓನ್ ಹೌಸ್ ಅಲ್ಲಿ. ಎಷ್ಟು ಜನ ಮಕ್ಕಳು ಸುಲೇಖ ಅವ್ರಿಗೆ? ಇಬ್ರು. ಏನ್ ಮಾಡ್ತಾರೆ? ಒಬ್ನು ಇಂಜಿನಿಯರಿಂಗ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಮೃತನಾಗ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಒಬ್ನು 10th ಮುಗಿಸಿ ಈಗ ಪಾಸ್ ಆಗಿದ್ದಾನೆ ಅಲ್ಲಿ ಹುಬ್ಳಿನಲ್ಲಿ. ಓಕೆ 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 ಓಕೆ. ಹಂಗೆ ಮಗು ನೋಡ್ಕೊಂಡು ಇವತ್ತಿದ್ದು ನಾಳೆ ಹೋಗೋದಾ? ಹಾ. ಏನ್ ಕೊಡ್ಲಿ? ಒಂದ್ ಸ್ವಲ್ಪ ಆಯಿಲ್ ಪ್ಯಾನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾದಿದೆನಾ? ಇರ್ಲಿ, ಒಂದೇನಾದ್ರು ಹಾಕಿ ನೋಡಿ. ಅಯ್ಯೋ ಕೈಗೆ ಇಟ್ಬಿಟ್ಟಿರ ಆಮೇಲೆ. ಇಲ್ಲ, ನಾಳೆ ಕೆಲ್ಸಕೋಬೇಕು ಈಗ ನೀವು. ಇನ್ನು 15 ವರ್ಷ ಕೆಲಸ ಮಾಡ್ಬೇಕು ಸುಲೇಖ. ಫ್ರೈ ಮಾಡಿ ಸ್ವಲ್ಪ ದೂರ ಹಾಕಿ ಫ್ರೈ ಮಾಡ್ಬೇಕು. ಸುಲೇಖ ಅವರೇ, ಇದು ರೆಡಿ ಆಯ್ತು, ಇದು ಆಫ್ ಮಾಡಾಯ್ತು, ಆಫ್ ಆಯ್ತು. ಇದೆಲ್ಲ ಒಂದ್ಸರಿ ಫ್ರೈ ಮಾಡಿ ಇಟ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ? ನೆಕ್ಸ್ಟ್ ಒಂದು ಪ್ಯಾನ್ ಬೇಕು. ಏನ್ ಮಾಡ್ತೀರಾ ಇವಾಗ ನೆಕ್ಸ್ಟ್? ಇದನ್ನು ಫ್ರೈ ಮಾಡಬೇಕು. ಎಣ್ಣೆ ಹಾಕೋಬೇಕಾ? ಹಾ, ಎಣ್ಣೆ ಇದು ಹಾಕೋದಲ್ಲ? ಅದೇ ಹಾಕು, ಸ್ವಲ್ಪ ಸಾಕು, ಅಷ್ಟು ಬೇಡ, ಸಾಕು. ಸಾಕಾ? ಅಲ್ಲಲ್ಲ ಅನ್ಸುತ್ತೆ. ಸಾಕು. ಸಾಕಾ? ಇದರಲ್ಲಿ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಬೇರೆ ಏನು ಹಾಕ್ಬಿಡಿ ಅದಕ್ಕೆ? ನೆಕ್ಸ್ಟ್ ಏನು ಹಾಕ್ಬಿಡಿ? ಗ್ರೀನ್ ಚಿಲ್ಲೀಸ್ ಹಾಕ್ಬಿಡಿ. ಇನ್ನೊಂದೇನಾರು ಹಾಕ್ಬಿಡಿ. ಹಾಕಿ ಪರವಾಗಿಲ್ಲ, ಹಾಕ್ಬಿಡಿ. ಸರಿ ಹೋಗುತ್ತೆ, ಹಾಕ್ಬಿಡಿ. ಇದರಲ್ಲಿ ನೀರಿತ್ತು ಜಿಂಜರ್ ಗಾರ್ಲಿಕ್ ಅಲ್ಲೇ. ಯಾವಾಗಲೂ ಜಿಂಜರ್ ಗಾರ್ಲಿಕ್ ಹಂಗೆ ಆಗುತ್ತೆ. ನೆಕ್ಸ್ಟ್ ಏನು ಹಾಕ್ಬೇಕು ಅದನ್ನ ಹಾಕ್ಬಿಡಿ. ಅದು ಕೊಡಿ. ಇದು ಫ್ರೈ ಆದ್ಮೇಲೆ ಓಕೆ, ಕ್ಯಾಪ್ಸಿಕಮ್ ಹಾಕ್ಬೇಕು. ಇದು 3 ಕಲರ್ ಕ್ಯಾಪ್ಸಿಕಮ್ಸ್. 3 ಕಲರ್ ಕ್ಯಾಪ್ಸಿಕಮ್ ಹಾಕಿದ್ದೀರಾ? ಹಾಂ, ಇದೊಂದು ಸ್ವಲ್ಪ ಹೈಯಲ್ಲಿ ಸಾಟೆ ಮಾಡ್ಕೋಬೇಕು. ಓಕೆ. ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್. ಓಕೆ. ಇದು ಒಂಥರ ಚೈನೀಸ್ ಸ್ಟಾರ್ಟರ್. ಹೌದೌದು, ಚೈನೀಸು ಇಂಡಿಯನ್ ಕನ್ವ ಇದು. ಹಾಂ, ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಹಾಕೊಳ್ಳಿ. ಇದಾದ್ಮೇಲೆ ಇದೊಂದು ಏನಿದು? ಇದು ಟೊಮೆಟೊ ಕೆಚಪ್ 2 ಸ್ಪೂನು, 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಸ್ಮಾಲ್ ಸ್ಪೂನ್ಸ್ ಆಫ್ ಸೋಯಾ ಸಾಸ್. ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡಿದ್ದೀರಾ? ಮಿಕ್ಸ್ ಮಾಡಿ. ಯಾರು ಎರಡು ಸರಿ ಹಿಂಗೆ ಹಾಕ್ತಾರೆ? ಮಿಕ್ಸ್ ಮಾಡಿದ್ರೆ ಈಸಿ ಆಗತ್ತೆ ಅಲ್ಲ. ಓಕೆ ಓಕೆ ಓಕೆ, ಹಾಕ್ಬಿಡಿ. ಇದು ಹಾಕಿದ್ಮೇಲೆ ಇದು ವಿನಿಗರ್. ಓಕೆ. 2 ಸ್ಪೂನ್ಸ್ ವಿನಿಗರ್, 2 ಸ್ಪೂನ್ ನೀರು. ಸಾಕಾ? ಸಾಕು. ಹೈ ಮಾಡಿ ಎತ್ತಾಕಣವಾ? ಏನು ಹಾಕ್ತಾ ಇದ್ದೀರಾ? ಇಲ್ಲ, ಪೇಪರ್ ಮೇಲೆ ಹಾಕಿರ್ತೀವಲ್ಲ, ಆ ಪೇಪರ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಈ ಡಿಶ್ ವಿದಿನ್ 15 ಮಿನಿಟ್ಸ್ ರೆಡಿ ಮಾಡ್ಬೋದಾ? ಇದಕ್ಕೆ ಫಿನಿಶಿಂಗ್ ಒಂದು ಸ್ವಲ್ಪ ಆನಿಯನ್ ಸ್ಟಾಕ್ಸ್. ರೆಡಿ ಆಯ್ತಾ? ಮುಗೀತಾ? ಕಂಪ್ಲೀಟೆಡ್. ಬಾ, ಹುಬ್ಳಿಯಿಂದ ಇಲ್ಲಿಗೆ ಬರಕ್ಕೆ ಇಷ್ಟ ತನಕ ಆಯ್ತು ನೋಡಿ. ಇದು ಗಾರ್ನಿಶ್ ಮಾಡೋಣ. ಹುಷಾರು, ಬಿಸಿ ಇರುತ್ತೆ. ಇಲ್ಲ ಡೋಂಟ್ ವರಿ, ಮಾಡ್ತೀನಿ. ಸಖತ್ತಾಗಿ ಬಂದಿದೆ. ಇದೊಂದು ಸ್ವಲ್ಪ ಇದರಲ್ಲಿ ಈರುಳ್ಳಿ ಹೂವು ಸಾಕು. ಇಷ್ಟು ಗಾರ್ನಿಶ್ ಮಾಡಿ.
ಇದು ಚಿಲ್ಲಿ ಪನ್ನೀರ್. ಕಾಯ್ತಾರ ನಾವು ಹೇಳ್ತಾರದಲ್ಲಿ ಹೆಂಗಿದೆ ನೋಡಿ, ನಮ್ಗೆ ಹೇಳ್ಬಿಟ್ಕೊಳಕ್ ನೀವು. ಇದು ಚಿಲ್ಲಿ ಪನ್ನೀರ್. ಓಕೆ, ಸುಲೇಖಾ ಅವರು ಹುಬ್ಳಿಯಿಂದ ಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾಗಿರುವಂತ ಚಿಲ್ಲಿ ಪನ್ನೀರನ್ನ ಮಾಡಿ ಕೊಟ್ಟಿದ್ದಾರೆ. ಮಾಡೋಂಥ ಕ್ರಮನ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಸುಲೇಖಾ ಅವ್ರು ಮಾಡಿದಂತ ಚಿಲ್ಲಿ ಪನ್ನೀರ್ ನೋಡ್ಕೊಳ್ಳಿ. ಚಿಲ್ಲಿ ಪನ್ನೀರ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು, ಟೊಮೆಟೊ ಸಾಸ್, ನೀರು ಹಾಕಿ ಚೆನ್ನಾಗಿ ಕಲಸಿ. ನಂತರ ಸೋಯಾ ಸಾಸ್, ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡಿ ನಂತರ ವಿನೆಗರ್, ನೀರು, ಕರಿದ ಪನ್ನೀರ್, ಈರುಳ್ಳಿ ಹೂ ಹಾಕಿ ಕಲಸಿದರೆ ಚಿಲ್ಲಿ ಪನ್ನೀರ್ ರೆಡಿ ಟು ಈಟ್. ಓಕೆ, ಸುಲೇಖಾ ಅವರು ಹುಬ್ಳಿಯಿಂದ ಬಂದಿದ್ದಾರೆ. ಹುಬ್ಳಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂತಹ ಒಂದು ಡಿಶ್ ಅನ್ನ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಚಿಲ್ಲಿ ಪನ್ನೀರು ಒಂಥರ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಖಾರ ಕಡಿಮೆ ತಿನ್ನೋರಿಗೆ, ಅಂದರೆ ಯೂಶ್ವಲಿ ವೆಜಿಟೇರಿಯನ್ಗೆಲ್ಲ ಈ ಪನ್ನೀರ್ಗೆಲ್ಲನೂ ಇಷ್ಟೇ ಇರುತ್ತೆ. ನಾವೇನೋ ಸುಮ್ಮನೆ ಖಾರ ಬೇಕು ಬೇಕು ಅಂತ ಹೇಳ್ತೀವಿ ನಾವು ಅಷ್ಟೇ. ಬಟ್ ನೀಟಾಗಿ ಒಂದು ಲೆವೆಲ್ಗೆ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಸಿಹಿ ಇಲ್ಲ, ನೀಟಾಗಿ ಮಾಡಿದ್ದಾರೆ ಸುಲೇಖಾ ಅವರು. ಥ್ಯಾಂಕ್ ಯು ಮೇಡಮ್, ತುಂಬ ಸಖತ್ತಾಗಿ ಮಾಡಿದ್ದೀರಾ. ಹುಬ್ಳಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಅದ್ಭುತವಾಗಿರುವಂಥ ಡಿಶ್ನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಶೇಖಾ, ಏನು ನಿಮ್ಮ ಯಜಮಾನ್ ಹೆಸರೇನು? ರಹಮತುಲ್ಲಾ. ರಹಮತುಲ್ಲಾ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಇಲ್ಲ ನಂಗೂ ಗೊತ್ತಿಲ್ಲ. ತಾಳಿ 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 ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನಾಗಲಾಂಬಿಕಾ ಸರ್. ನಾಗಲಾಂಬಿಕಾ. ಇಲ್ಲಿಂದ ರೀ? ಮೈಸೂರಿಂದ ಸರ್. ನೀವು ಮೈಸೂರಿನವರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನಾಗಲಾಂಬಿಕಾ? ಹೌಸ್ ವೈಫ್ ಸರ್. ಓಕೆ, ಏನ್ ಮಾಡ್ತಾರೆ ಯಜಮಾನ್ರು? KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಆಗಿದ್ದಾರೆ. ಟ್ರಾಫಿಕ್ ಕಂಟ್ರೋಲರಾ? ಓಕೆ 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 ಓಕೆ. ಎಲ್ಲಿದ್ದಾರೆ? ಕೊಯಮತ್ತೂರಲ್ಲಿ ಕೆಲಸ ಮಾಡೋದು ಸರ್. ಓಹೋ, ಎಷ್ಟು ದಿನ ಆಯ್ತು ಟ್ರಾನ್ಸ್ಫರ್ ಆಗಿ? ಇವಾಗ ಒಂದು 6 ತಿಂಗಳಾಯ್ತು ಸರ್. ಮೊದಲು ಮೈಸೂರಲ್ಲೇ ಇದ್ರಾ? ಮೈಸೂರಲ್ಲೇ ಇದ್ರು. ಓ, ವೆರಿ ಗುಡ್. ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸಬರ್ಬಲ್ ಇದ್ರಾ? ಓಕೆ, ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನಾಗಲಾಂಬಿಕಾ ಅವರೇ? ಕಡಲೆಕಾಳು ಬಾಳೆಕಾಯಿ ಹುಳಿ. ಕಡಲೆಕಾಳು ಬಾಳೆಕಾಯಿ ಹುಳಿನ? ಹುಳಿ ಚೆನ್ನಾಗಿರ್ತೇನ್ರಿ? ಚೆನ್ನಾಗಿರುತ್ತೆ. ಏನ್ ಕಾಂಬಿನೇಷನ್ ರೀ ಅದು? ಮಾಡದ್ಮೇಲೆ ತಿಂದು ನೋಡಿ ಸರ್. ಓಕೆ, ಮಾಡೋಣ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ ನಾಗಲಾಂಬಿಕಾ. ಕಡ್ಲೆಕಾಳು ಬಾಳೆಕಾಯಿ ಹುಳಿ ಬೇಕಾಗುವ ಸಾಮಗ್ರಿಗಳು: ಕಡ್ಲೆಕಾಳು, ಬಾಳೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಶುಂಠಿ, ಚಕ್ಕೆ, ಲವಂಗ, ಹುರಿಗಡಲೆ, ಒಣಮೆಣಸಿನಕಾಯಿ, ಸಾಸಿವೆ, ಗಸಗಸೆ, ಬಿಳಿ ಎಳ್ಳು, ಹುಣಿಸೆ ರಸ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾರಿನ ಪುಡಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಶುರು ಮಾಡ್ಕೊಳ್ಳೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ಒಂದು ಕುಕ್ಕರ್ ಕೊಡಿ ಸರ್. ಏನಕ್ಕೆ ಕುಕ್ಕರು? ಕಡಲೆಕಾಳು ಮತ್ತೆ ಬಾಳೆಕಾಯಿ ಕೂಗಿಸ್ಬೇಕಾ? ಯಾರಿಗಿಷ್ಟ ನಿಮ್ಮಲ್ಲಿ ಸಾರು? ಸಾಂಬಾರಲ್ಲ ಸರ್, ಹುಳಿ. ಇದು ಹುಳಿ. ಹುಳಿ ಅಂದ್ರೆ ಗಟ್ಟಿಗಿರುತ್ತೆ, ಸಾಂಬಾರ್ ನೀರಾಗಿರುತ್ತೆ. ಹಾ ಸರ್, ಎಲ್ಲರಿಗೂ ಇಷ್ಟ ಸರ್ ಇದು. ಹೌದಾ? ನೀರ್ ಬೇಡವಾ? ಹಾಕ್ಬೇಕು. ಕಡಲೆಕಾಳು ಹಾಕ್ತಾ ಇದ್ದೀನಿ. ಕಡಲೆಕಾಳು, ಬಾಳೆಕಾಳಿನ ನೀರೇ ಹಾಕ್ಬಿಡಿ, ಪರವಾಗಿಲ್ಲ, ನೋ ಇಶ್ಯೂ. ಬಾಳೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕಿಟ್ಕೋಬೇಕು, ಇಲ್ಲ ಕಪ್ಪಾಗ್ಬಿಡುತ್ತೆ. ಎಸ್. ಹಾಕ್ಲಿ. ಎಷ್ಟು ಹಾಕ್ತಿರಿ? ಮೈಸೂರು ವಾಪಸ್ ಹೋಗ್ತೀರಾ? ಹಾಕೊಳ್ಳಿ, ಪರವಾಗಿಲ್ಲ. ಮೈಸೂರು ವಾಪಸ್ ಹೋಗ್ತೀರಾ ಹಾಕೊಳ್ಳಿ. ನೀರು ಎಷ್ಟು ಬೇಕು? ನೀರು ಹಾಕಿ. ಎಷ್ಟು ಜನ ಮಕ್ಕಳು ನಾಗಲಾಂಬಿಕಾ ಅವ್ರಿಗೆ? ಇಬ್ರು ಸರ್. ನನಗೆ ಏನ್ ಮಾಡ್ತಾರೆ ಇಬ್ರು ಮಕ್ಕಳು? ಮಗ 2nd PUC, ಮಗಳು 10th ಸ್ಟ್ಯಾಂಡರ್ಡ್. ಓಕೆ, ಮುಚ್ಬೋಣ ಇದೀನಾ? ಹಾ ಸರ್, ಮುಚ್ಬೋದಲ್ಲ? ಅಷ್ಟಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡು. ಓಕೆ, ಮಸಾಲ ರೆಡಿ ಮಾಡ್ಕೊಳ್ಳಿ. ಎಷ್ಟು ವಿಷಲ್? 2 ವಿಷಲ್ಸಾ? ಒಂದೇ ವಿಷಲ್ ಸಾಕು. 1 ವಿಷಲ್ ಸಾಕು. ಬೆಂದೋಗ್ಬಿಡ್ತದೆ. ಇವಾಗ ಏನ್ ಕೊಡ್ಲಿ? ಇವಾಗ ಮಿಕ್ಸಿ ತಗೊಳ್ಳಿ. ಅಂದ್ರೆ ಒಂದು ಚಿಕ್ಕದು ಇರ್ಬೇಕು, ಹುರ್ಕೋಬೇಕು, ಎಳ್ಳು ಗಸಗಸೆ. ಕೊಡ್ತೀನಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನಾಗಲಾಂಬಿಕಾ ಅವರು? ಈ ಟೈಮಲ್ಲಿ ಕತೆ ಬುಕ್ ಓದ್ತೀನಿ. ಓದ್ತೀರಾ? ಇನ್ನ ಟಿವಿ ನೋಡಲ್ವಾ? ಟಿವಿ ನೋಡ್ತೀನಿ ಸರ್, ಆದ್ರೂ ನಂಗೆ ಕತೆ ಬುಕ್ ಓದೋದು ಅಂದ್ರೆ ಇಷ್ಟವಾ? ಯಾವ ಊರು ನಿಮ್ದು? ಗುಂಡ್ಲುಪೇಟೆ ತಾಲೂಕು, ಸಂಪಿಗೆಪುರ ನಮ್ಮ ತಾಯಿ ಮನೆ. ನಮ್ಮ ಯಜಮಾನ್ರ ಮನೆ ನಂಜನಗೂಡು ತಾಲೂಕು, ನೇರಳೆ. ಇರೋದು ಮೈಸೂರಲ್ಲಿ. ಓಕೆ ಓಕೆ. ಎಳ್ಳು ಹುರ್ಕೋತಾ ಇದೀನಿ. ಎಳ್ಳಲ್ಲ? ಡ್ರೈ ಎಳ್ಳ ಇದು? ಏನು ಬೇಕಾಗಿಲ್ವಾ? ಬಿಳಿ ಎಳ್ಳು ಹಂಗೆ ಹುರ್ಕೊಡೋದು. ಸ್ವಲ್ಪ ಸಿಡಿಬೇಕಿದು. ಸಿಡಿತು ನೋಡಿ, ಕ್ಯಾಚ್ ಹಿಡ್ಕೊಳ್ಳಿ. ಟಾಕ್ 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 ಅಂತ. ಸಾಕು ಸರ್. ಸಾಕಾ? ಹಾಕೊಳ್ಳಿ ಅದಕ್ಕೆ. ಎಲ್ಲ ಹುರ್ಕೊಂಡು ಅದಕ್ಕೆ ಹಾಕೊಳ್ಳಿ. ಒಂದೇ ಸರಿ ಮಿಕ್ಸಿ ಬೌಲ್ಗೆ ಹಾಕೊಳ್ಳಿ. ಏನೇನು ಇಷ್ಟ ಮಕ್ಳಿಗೆ? ಏನೇನು ಮಾಡ್ಕೊಡ್ತೀರಾ ಬ್ರೇಕ್ಫಾಸ್ಟು? ಬಿಸಿಬೇಳೆ ಬಾತು, ಪಲಾವು, ಇಡ್ಲಿ, ದೋಸೆ ಮಾಮೂಲಿ ಇರ್ತಾವಲ್ಲ ಸರ್ ದಿನ ತಿಂಡಿ. ಓಕೆ ಓಕೆ. ನನ್ಕಿನ್ನ ನಮ್ಮ ಮನೆಯವ್ರು ಚೆನ್ನಾಗಿ ಅಡುಗೆ ತಿಂಡಿ ಮಾಡ್ತಾರೆ ಸರ್. ಮಾಡ್ತಾರಾ? ಮತ್ತೆ ಇನ್ನೇ ನಿಮ್ಮನ್ನ ಬಿಟ್ಟು ಅಲ್ಲಿ ಕೊಯಮತ್ತೂರಲ್ಲಿ ಇದೆ ದಿನ ಹೋಟ್ಲಲ್ಲಿ ತಿನ್ನಕ್ಕಾಗತ್ತಾ? ಮಾಡ್ಕೊಳ್ತಾರ ಅವರೇನೇನೆ? ಮಧ್ಯೆ ನನಗೆ ಏನಾದ್ರೂ ನಾನ್ ಮಾಡಿದ ಅಡುಗೆ ನನಗೆ ಬೇಜಾರು ಅಂತ ಅನಿಸ್ದಾಗ ನಮ್ಮ ಮನೆಯವ್ರು ಕೇಳಿದ್ರೆ ಮಾಡ್ಕೊಡ್ತಾರೆ. ಪಾಪ ಎಂತ ಗಂಡ ಸಿಕ್ಕಿದ್ದಾರೆ ನಿಮ್ಗೆ.
ಏನವ್ರ ಹೆಸರು? ಗಂಗಾಧರ ಸ್ವಾಮಿ ಅಂತ. ಗಂಗಾಧರ ಸ್ವಾಮಿ, ನಮಸ್ಕಾರ ಸ್ವಾಮಿ. ಅದ್ಭುತ ಬಿಡ್ರಿ ನೀವು ರೀ. ಮಗಳು ಈ ಸರಿ 9th ಇಂದ 10th? 10th ಪಾಸ್ ಆಯ್ತು ಸರ್ ಈ ಸಲ. ಓ 10th ಪಾಸ್ ಆಯ್ತಾ? ಹಾಂ ಸರ್. ಓಕೆ, ಯಾವ ಕಾಲೇಜ್ ಇವಾಗ? ಇನ್ನ ಸೇರ್ಸಿಲ್ಲ ಸರ್. ಯಾಕ್ರಿ ಸೀಟೆ ಮುಗ್ದಾಗ್ಬಿಡ್ತದೆ ಮೈಸೂರಲ್ಲಿ? ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಂ ಹಾಕಿ ಮೇಡಮ್, ನೀವು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಚಕ್ಕೆ 1 ಪೀಸು. ಓಕೆ. ಲವಂಗ ಸ್ವಲ್ಪ. ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಮತ್ತೆ ಎಳ್ಳು ಹುರಿದಿಟ್ಟಿರೋದು, ಹುರ್ಕೊಂಡಿರೋದು ಬಿಳಿ ಎಳ್ಳು. ಓಕೆ. ಮತ್ತೆ ಗಸಗಸೆ ಹುರಿದಿಟ್ಟಿರೋದಲ್ಲ ಗಸಗಸೆ. ಓಕೆ. ಗಸಗಸೆ ಹುರಿದಿರೋದು ಮತ್ತೆ ಎಳ್ಳು ಎರಡು ಹಾಕೊಂತೀರಾ? ಹಾಂ ಸರ್. ನೀರು? ಆಯ್ತಾ? ಬನ್ನಿ. ಕುಕ್ಕರ್ ಒಂದು ವಿಜಿಲ್ ಕೂಗಿದ ತಕ್ಷಣ ಎಲ್ಲ ಮಸಾಲೆ ಒಟ್ಟಿಗೆ ಹಾಕಿ ಕೂಗಿಸ್ಬೋತಿರ್ಗಲ್ಲ? ಕೂಗ್ಸೋದೇನಿಲ್ಲ ಸರ್, ಕುದಿಸೋದು. ಕುದಿಸೋದು. ಒಂದು ವಿಜಿಲ್ ಸಾಕಲ್ಲ? ಓಹ್, ಬೆಂದೋಗಿದೆ ಎಲ್ಲ ನಮಗೆ. ಬಂದಿದೆಯಲ್ಲ? ಹಾಂ ಬೆಂದಿದೆ. ಏನು ಮಾಡೋಣ ಇವಾಗ ನೆಕ್ಸ್ಟು? ಇವಾಗ ಅದಕ್ಕೆ ಹುಣಸೆ ರಸ ಹಾಕ್ತೀನಿ ಸರ್, ಯಾಕಂದ್ರೆ ಇದು ಟೊಮೊಟೊ ಹಾಕಲ್ಲ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಹುಣಸೆ ರಸ ಹಾಕ್ತೀನಿ. ಓಕೆ ಓಕೆ. ಟೊಮೆಟೊ ಹಾಕಿದ್ರೆ ಬೇರೆ ಟೇಸ್ಟ್, ಹುಣಸೆ ರಸ ಹಾಕಿದ್ರೆ ಬೇರೆ ಟೇಸ್ಟ್ ಅಲ್ಲ? ಇದಕ್ಕೆ ಅದೇ ಹಾಕ್ಬೇಕು ಸರ್, ಹುಣಸೆ ರಸನೇ ಹಾಕ್ಬೇಕು. ಓಕೆ. ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸರ್. ಹಾಕೊಳ್ಳಿ ಮೇಡಮ್. ಸಾಂಬಾರ್ ಪುಡಿ ನಿಮ್ಮ ಮನೆಯಲ್ಲೇ ತಂದ್ಬಿಟ್ಟಿರಂಗಿದೆ. ಸ್ವಲ್ಪ ಖಾರ ಇದ್ರೂ ಚೆನ್ನಾಗಿರುತ್ತೆ. ಓಕೆ. ನಿಮ್ಮಲ್ಲಿ ಏನು ಮಾಡ್ತೀರಾ? ಮುದ್ದೆನಾ ಚಪಾತಿನಾ ಏನು ಮಾಡ್ತೀರಾ ಯೂಶಲಿ? ಮುದ್ದೆನೇ ಜಾಸ್ತಿ ಸರ್. ಮುದ್ದೆ ಯಜಮಾನ್ರಿಗೆ ಮುದ್ದೆ ಇಷ್ಟನಾ? ಮುದ್ದೆ ಇಷ್ಟ. ಮಕ್ಕಳೆಲ್ಲ ಮುದ್ದೆ ತಿಂತಾರಾ? ನನ್ನ ಮಗಳು ತಿನ್ನಲ್ಲ ಸರ್, ಮಗ ತಿಂತಾನೆ. ಓಹೋ. ಮುದ್ದೆ ಮಾಡದೆ ಹೋದ್ರೆ ಗಲಾಟೆ ನಮ್ಮ ಮನೇಲಿ. ಸ್ವಲ್ಪ ಖಾರದ ಪುಡಿ ಹಸಿ ಸ್ಮೆಲ್ ಹೋಗೋದ್ರೊಳಗೆ ಹುರಿಬೇಕಂಗೆ. ಓಕೆ. ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕೋದು. ಈ ನಾಗಲಾಂಬಿಕಾ ಇದು ಕಳೆ ಉಳ್ಳಿನೇನ್ರಿ? ಹೌದು ಸರ್, ಕಡಲೆ ಹೊಳೆ. ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಸಾಕಾ? ಕುದಿ ಬಂತು, ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು ಸರ್. ಅಂದ್ರೆ ಇದಕ್ಕೆ ಗಮನ ಕೊಡೋದು ಅಂತಂದ್ರೆ ಬೆಳ್ಳುಳ್ಳಿನೇ, ಈರುಳ್ಳಿಗಿನ ಬೆಳ್ಳುಳ್ಳಿ. ಹೌದೇನೆ? ಓಕೆ ಓಕೆ ಓಕೆ. ಅಂದ್ರೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಜಜ್ಕೊಂಡ್ರೆ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಹಾಕೊಳ್ಳಿ ಸಿಗ್ತಾರೆ. ಸ್ವಲ್ಪ ಬ್ರೌನ್ ಬರಬೇಕು ಬೆಳ್ಳುಳ್ಳಿ. ಓಹೋ, ಹೌದಾ? ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಈರುಳ್ಳಿನೂ ಬೇಕಾ ಒಗ್ಗರಣೆಗೆ? ಅಂದ್ರೆ ಚೆನ್ನಾಗಿರುತ್ತೆ ಸರ್, ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ, ಈರುಳ್ಳಿ ಹಾಕಿದ್ರು ಚೆನ್ನಾಗಿರುತ್ತೆ. ಓಕೆ. ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಓಹೋ. ಅಂತೂ ನಂಜನಗೂಡಿನ ಫೇಮಸ್ ಕಳ್ಳೆ ಉಳ್ಳಿ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ಬಿಟ್ರಿ ನೀವು ನಾಗಂಬಿಕಾ ಅವರೇ. ಮುಂಚೆ ಎಲ್ಲ ನಮ್ಮ ಹಳ್ಳಿ ಕಡೆ ಅದೇ ರೇಗ್ಸೋರು ಸರ್. ಹೌದಾ? ಕಳ್ಳೆ ಉಳ್ಳಿ ಅಂತ ರೇಗ್ಸೋರು? ಹೋಗ್ತೀವಿ ಅಂದ್ರೆ ಕಳ್ಳೆ ಉಳ್ಳಿ ತಿನ್ನಕ್ ಹೋಯ್ತಾ ಇದ್ದೀರಾ? ಓಕೆ 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 ಓಕೆ. ಓಹೋ, ಕಳ್ಳೆ ಉಳ್ಳಿಗೆ ಒಗ್ಗರಣೆ ಹಾಕಿದ್ದು ಆಯ್ತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ? ಅದು ರೆಡಿ ಆಯ್ತಾ? ಆಫ್ ಮಾಡೋಣ. ಹುಳಿ ಅವರೇ, ಬಾಳೆಕಾಯಿ ಕಡಲೆಕಾಳಿನ ಹುಳಿ ರೆಡಿ. ಓಕೆ. ನಾಗಾಂಬಿಕಾ ಅವರು ಮೈಸೂರಿನಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಕಳ್ಳೆ ಉಳ್ಳಿನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಕಡಲೆಕಾಳು ಮತ್ತು ಬಾಳೆಕಾಯನ್ನು ಹಾಕಿ ಮಾಡಿರುವಂಥ ಮೈಸೂರಿನ ಅತ್ಯಂತ ಜನಪ್ರಿಯವಾದಂಥ ವೆಜಿಟೇರಿಯನ್ ಅವರ ಅಡುಗೆ ಇದು. ಇದನ್ನು ತಿನ್ನೋಕ್ಕೆ ಮೈಸೂರಿನಿಂದ ತುಂಬ ಜನ ನಂಜನಗೂಡಿಗೆ ಹೋಗ್ತಾರೆ, ಯಾಕಂದ್ರೆ ಅಲ್ಲಿ ಕಳ್ಳೆ ಉಳ್ಳಿ ಚೆನ್ನಾಗಿರ್ತದೆ ಅಂತ.
ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡ್ಲೆಕಾಳು ಬಾಳೆಕಾಯಿ ಹುಳಿ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಹಸಿ ಕಡ್ಲೆಕಾಳು, ಬಾಳೆಕಾಯಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಬಿಳಿ ಎಳ್ಳು, ಗಸಗಸೆ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ, ಹುರಿಗಡಲೆ, ಹುರಿದ ಬಿಳಿ ಎಳ್ಳು, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಬೆಂದ ಕಡ್ಲೆಕಾಳು ಬಾಳೆಕಾಯಿಗೆ ಹುಣಸೆ ರಸ, ಸಾರಿನ ಪುಡಿ, ರುಬ್ಬಿದ ಮಸಾಲ, ನೀರು, ಉಪ್ಪು ಹಾಕಿ ಕುದಿಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಹಾಕಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡ್ಲೆಕಾಳು ಬಾಳೆಕಾಯಿ ಹುಳಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ನೋಡುವ. ನೋಡಿ ಸರ್. ಓಕೆ, ಇದು ನಂಜನಗೂಡು ಶೈಲಿಯ ಕಳ್ಳೆ ಉಳ್ಳಿ ಚೆನ್ನಾಗಿ ಮಾಡಿದ್ದಾರೆ. ಅನ್ಕೊಳ್ತಾ ಇದೆ ಇವ್ರು ಹೇಳ್ಬೇಕಾದ್ರೆ ಕಳ್ಳೆ ಏನೋ ಹೇಳ್ತಾ ಇದಾರೆ, ಎಲ್ಲೋ ಕೇಳಿದಿನಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇದು ನಂಜನಗೂಡಿನ ಸ್ಪೆಷಲ್ಲು ಅಂತ. ನಾಗಲಾಂಬಿಕಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂಥ ಇದನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ, ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಕೂಡ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆ ಒಂದು ಗ್ರೇವಿನ ಮಾಡಿ ತೋರಿಸಿರಿ. ಗ್ರೇವಿ, ಗೊಜ್ಜು ಏನು ಬೇಕಾದ್ರೆ ತಿಳ್ಕೊಳ್ಳಿ. ಇದನ್ನ ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ನೀರು ಹಾಕಿದ್ರೆ ಸಾರು ಮಾಡ್ಕೋಬೋದು, ಗಟ್ಟಿ ಆದರೆ ಗೊಜ್ಜಾಗುತ್ತೆ. ಚಪಾತಿ ಪಕ್ಕದಲ್ಲಿ ತಿನ್ಬೋದು, ಚಿತ್ರಾನ್ನದ ಪಕ್ಕದಲ್ಲೂ ತಿನ್ಕೋಬೋದು. ಬೇಡ ಅಂದರೆ ಮುದ್ದೆನೂ ತಿನ್ಬೋದು. ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಅನ್ನ ಸಾರು ಥರ ತಿನ್ಕೋಬೋದು. ತುಂಬ ಸಖತ್ತಾಗಿದೆ. ನಮ್ಮ ನಂಜನಗೂಡಿನ ಪ್ರಸಿದ್ಧವಾದಂಥ ಕಳ್ಳೆ ಉಳ್ಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನ ಮುಗಿಸ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬನ್ರಿ. ಫಸ್ಟು ಟೆನ್ಷನ್ ತಗೊಬಿಡಿ, ಮುಂದೆ ಬನ್ನಿ. ಏನು ನಿಮ್ಮ ಹೆಸರು? ಶಿಲ್ಪಾ. ಶಿಲ್ಪ ಎಲ್ಲಿಂದ? ಮೈಸೂರಿಂದ, JP ನಗರದಿಂದ ಬಂದಿದ್ದೀನಿ. ಮೈಸೂರು JP ನಗರದಿಂದ ಬೆಂಗಳೂರಿಗೆ ಬಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಯಜಮಾನ್ ಏನು ಮಾಡ್ತಾರೆ ಶಿಲ್ಪ? ಅವರು ಲೆಕ್ಚರರ್ ಆಗಿದ್ದಾರೆ. ಲೆಕ್ಚರರಾ? ಓ, ವೆರಿ ಗುಡ್. ಎಲ್ಲಿ? ಬೇಗೂರಲ್ಲಿ, ಗುಂಡ್ಲುಪೇಟೆ ಪಕ್ಕ ಬೇಗೂರು ಅಂತ ಇದೆ. ಅಲ್ಲಿ ಏನು ತಗೊಳ್ತಾರೆ ಸಬ್ಜೆಕ್ಟ್? ಫಿಸಿಕ್ಸ್. ಫಿಸಿಕ್ಸಾ? ಓಕೆ ಓಕೆ ಓಕೆ. ಬಂದಿದ್ದೀರಾ ಲೆಕ್ಚರರ್? ಇಲ್ಲ, ಬಂದಿಲ್ಲ ಸರ್. ಕಾಲೇಜ್ ಇತ್ತಾ? ಕಾಲೇಜ್ ಇರಲಿಲ್ಲ, ಯಾವುದೋ ಬುಕ್ ಇದ್ದಿತ್ತು, ಅದಕ್ಕೆ ಬರೋಕ್ಕಾಗಿಲ್ಲ ಅವರು. ವೆರಿ ಗುಡ್. ಫಸ್ಟ್ ಜೋರಾಗಿ ಮಾತಾಡಿ. ಸರಿ. ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಸರಿ ಸರ್. ಲೆಕ್ಚರರ್ ಮುಂದೆ ಅಷ್ಟೊಂದು ಗಲಾಟೆ ಮಾಡ್ತೀರಾ JP ನಗರದಲ್ಲಿ ನೀವು? ಒಳ್ಳೆ ಕತೆ ಆಯ್ತಲ್ಲ. ಓಕೆ, ಏನು ಮಾಡ್ತಾ ಇದ್ರಿ ಇವತ್ತು ಸ್ಪೆಷಲು? ನಾನು ಹಲಸಿನಕಾಯಿ ಬೀಜದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಲಸಿನಕಾಯಿಯ ಬೀಜದ ಉಪ್ಪಿಟ್ಟು? ಓಹ್, ಮಾಮೂಲಿ ರವೆ ಉಪ್ಪಿಟ್ಟು ನೋಡಿದ್ದೀರಾ? ಇದು ರವೆ ಉಪ್ಪಿಟ್ಟು ನೋಡಿದ್ದೀರಾ? ರವೆ ಕೇಸರಿ ಬಾತ್ ನೋಡಿದ್ದೀರಾ? ಹಲಸಿನಕಾಯಿ ಉಪ್ಪಿಟ್ಟು ಎಲ್ಲಾರ ನೋಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಹಲಸಿನ ಹಣ್ಣಿನ ಬೀಜದ ಉಪ್ಪಿಟ್ಟು. ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಹಲಸಿನ ಹಣ್ಣಿನ ಬೀಜ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ. ಈ ಹಲಸಿನಕಾಯಿ ಬೀಜ ಎಲ್ಲಿ ತರೋದು? ಅಂಗಡಿ ಸಿಗುತ್ತಾ? ಅಂಗಡಿ ಸಿಗುತ್ತೆ. ಬೀಜಗಳೇ ಸಿಗುತ್ತಾ? ಅಲ್ಲ, ಈಗ ಇದೆಯಲ್ಲ, ಸೀಸನ್ ಇದೆಯಲ್ಲ. ಹಣ್ಣು ತಿಂದಿ ಆಮೇಲೆ ಬೀಜ ಉಳಿಸ್ಕೋಬೇಕಾ ಅಥವಾ ಬೀಜ ಸಿಗುತ್ತಾ? ಅಲ್ಲ, ಸೀಸನ್ ಅಲ್ವಾ ಇವಾಗ, ಹಂಗಾಗಿ ಬೀಜ. ಓಕೆ ಓಕೆ, ನಾವು ಸೀಸನ್ ಅಲ್ಲಿ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಹಲಸಿನ ತಿನ್ನಲ್ಲಿ ಬೀಜ ಉಳ್ಕೊಳ್ಳುತ್ತೆ, ಅದನ್ನ ಬೆಂಕಿಲಿ ಸುಟ್ಕೊಂಡು ತಿಂತಾರೆ. ಅದನ್ನ ನೆಕ್ಸ್ಟ್ ಹೆಂಗ್ ತಿನ್ಬೇಕು ಅಂತ ಗೊತ್ತಿಲ್ಲ. ಕೆಲವರು ಸಾರ್ಗೆ ಹಾಕ್ತಾರೆ, ಅದು 2 ಐಟಮ್ ಗೊತ್ತಿ. ಪಲ್ಯನೂ ಮಾಡ್ತಾರೆ, ಅದೆಲ್ಲ ಗೊತ್ತಿಲ್ಲ. ಇವಾಗ ನೀವು ತೋರಿಸ್ಕೊಡಿ. ಉಪ್ಪಿಟ್ಟು ಮಾಡಕ್ಕೆ JP ನಗರದಿಂದ ಶಿಲ್ಪಾ ಅವರು ಬಂದಿದ್ದಾರೆ. ಏನ್ ಕೊಡಿ ಮಾಡಕ್ ನಿಮ್ಗೆ? ಏನಕ್ಕೆ? ಬಾಣ್ಲಿನಾ? ಎಷ್ಟು ಜನ ಮಕ್ಕಳು ಶಿಲ್ಪ ಅವ್ರೆ ನಿಮ್ಗೆ? ಇಬ್ರು. ಏನ್ ಮಾಡ್ತಾರೆ ಇಬ್ರು ಮಕ್ಕಳು? ಒಬ್ಳು 3rd ಸ್ಟ್ಯಾಂಡರ್ಡ್ ಅಂತ ಓದ್ತಾ ಇದ್ದಾಳೆ, ಇನ್ನೊಬ್ಬ 1st ಸ್ಟ್ಯಾಂಡರ್ಡ್. ಎಣ್ಣೆ ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ. ಸಾಸಿವೆ. ಇದು ಹಸಿಮೆಣಸಿನಕಾಯಿ. ಜಾಸ್ತಿ ಖಾರ ಬೇಕು ಅಂತಂದ್ರೆ ಜಾಸ್ತಿ ತಗೋಬಹುದು, ಇಲ್ಲ ಅಂದ್ರೆ ಬೇಡ. ಖಾರ ಹಾಕ್ರಿ, ಖಾರ ಕಡಿಮೆ ಆಗುತ್ತೆ ಹಾಕ್ರಿ. ಹಲಸಿನಕಾಯಿದು ಸಪ್ಪೆ ಬೀಜ ಅದು. ಇಲ್ಲ, ಉಪ್ಪು ಹಾಕ್ತೀವಲ್ಲ ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಶಿಲ್ಪ? 10 ವರ್ಷ ಆಯ್ತು ಸರ್. ಕರಿಬೇವು ಸೊಪ್ಪು. ಲೆಕ್ಚರರ್ ಬಂದಿದ್ರೆ ಚೆನ್ನಾಗಿರೋದು. ಖುಷಿಯಾಗಿ ಓಡಾಡ್ಕೊಂಡು ಇರೋರು ಅವರು. ಆಮೇಲೆ ಈರುಳ್ಳಿ ಹಾಕ್ಬೇಕು. ಹಾಕಿ ಹಾಕಿ. ಎಷ್ಟು ಈರುಳ್ಳಿ? 1-2 ಈರುಳ್ಳಿನಾ? ಜಾಸ್ತಿ ಈರುಳ್ಳಿ ಬೇಕು ಅಂತಂದ್ರೆ ಜಾಸ್ತಿ ಹಾಕ್ತಾರೆ. ಓಕೆ. ಅಲ್ಲ, ಯೂಶಲಿ ಏನ್ ಗೊತ್ತಾ ಶಿಲ್ಪ, ನಮ್ಗೆಲ್ಲ ಏನಂದ್ರೆ ಉಪ್ಪಿಟ್ಟು ಅಂದ ತಕ್ಷಣ ರವೆ ಪಕ್ಕದಲ್ಲಿ ಕಾಣ್ಬೇಕು. ಆದ್ರೆ ಇಲ್ಲಿ ರವೆ ಕಾಣ್ತಾ ಇಲ್ಲ. ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ರವೆ ಇಲ್ಲದೆ ಉಪ್ಪಿಟ್ಟು ತಾನೇ ಇದು? ಹೌದು ಸರ್. ಓ, ವೆರಿ ಗುಡ್. ಅದು ಬೇಯೋ ತನಕ ಇದನ್ನ ಹಲಸಿನ ಬೀಜನ ಸ್ಮ್ಯಾಶ್ ಮಾಡ್ಕೊಬಿಡೋಣ. ಈ ತೋರಿಸಿ ಹಲಸಿನ ಬೀಜ. ಫಸ್ಟ್ ಹಲಸಿನ ಬೀಜ ಕುಡಿ ಕೈಗೆ.
ಏನ್ ಮಾಡಿದೀರಾ ನೀವು ಇದನ್ನ? ಇದು ನೀರಲ್ಲಿ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದೀನಿ. ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀರಾ? ಕುಕ್ಕರಲ್ಲಿ ಕೂಗಿಸ್ಕೊಂಡಿದೀನಿ. ಅದನ್ನ ರೆಡಿನೇ ಮ್ಯಾಶ್ ಮಾಡಿ ಎಷ್ಟು ಕೂಗಿಸ್ಕೊಂಡಿದ್ದೀರಾ? 2 ಕೂಗು. 2 ಕೂಗು. ಓಕೆ, ಇವಾಗ ಇದನ್ನ ಏನ್ ಮಾಡ್ತೀರಾ? ಅದನ್ನ ಮ್ಯಾಶ್ ಮಾಡ್ತೀನಿ. ಮಾಡಿ. ಮಾಡಿದ ಸೈಜ್ ಮಾಡ್ಬೇಕು. ಮಾಡಿ ಮಾಡಿ ಮಾಡಿ. ಅಂದ್ರೆ ತುಂಬಾ ಏನ್ ಮಾಡೋದ್ ಬೇಡ, ಇದನ್ನ ಸ್ವಲ್ಪ ಸ್ವಲ್ಪನೇ ಸಾಕು. ಯಾಕಂದ್ರೆ ಆಲೂಗೆಡ್ಡೆ ಪಲ್ಯ ತರ ತುಂಬಾ ಇದಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಅಳಸಿನ ಬೀಜನ ಸ್ವಲ್ಪ ನೀರಲ್ಲಿ ಹಾಕಿ 2 ಕೂಗು ಕೂಗಿಸ್ಕೊಂಡು ಇಲ್ಲಿ ತಂದಿದ್ದೀರಾ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನ ಈರುಳ್ಳಿನ. ಏನಿಬ್ರು ಮಕ್ಕಳ ಹೆಸರೇನು? ವರ್ಷಿಣಿ ಮತ್ತೆ ಕಿರಣ. ವರ್ಷಿಣಿ ಮತ್ತೆ ಕಿರಣ. ಗಂಡು ಮಗು ಹೆಣ್ಮಗುನಾ? ಓಕೆ, ಬ್ರೌನ್ ಆಗ್ತಾ ಇದೆ. ಇನ್ನು ಬ್ರೌನ್ ಆಗ್ಬೇಕಾ? ಇನ್ನೊಂದು ಸ್ವಲ್ಪ ಬ್ರೌನ್. ಸ್ವಲ್ಪ ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಈರುಳ್ಳಿ ಅಂತ ಸ್ವಲ್ಪ ಬ್ರೌನ್. ಹಲಸಿನ ಬೀಜನ ಸ್ಮ್ಯಾಶ್ ಮಾಡ್ಕೊಂಡಿದೀವಲ್ಲ ಅದನ್ನ ಒಗ್ಗರಣೆಗೆ ಹಾಕಿ ತುಂಬಾ ಬೇಯೋದ್ರಿಂದ ಬಾಯಿಗೆ ಸಿಗಲ್ವಲ್ಲ, ಅದಕ್ಕೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಅಥವಾ ಕಾಫಿ ಜೊತೆ ಟೀ ತಿನ್ನೋಂತದ ಇದು? ನೀವು ಉಪ್ಪಿಟ್ಟು ಅಂದ ತಕ್ಷಣ ನಾನು ಅನ್ಕೊಂಡೆ ಬೆಳಗ್ಗೆ ಟಿಫನ್. ಅಲ್ಲ, ಅವಾಗ್ಲೂ ಮಾಡ್ಬೋದು. ಅಲ್ಲ, ಜಾಸ್ತಿ ಇದು ಮಾಡಕ್ಕಾಗಲ್ವಲ್ಲ, ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಉಪ್ಪಿಟ್ಟು ಅಂದ್ರೆ ಒಬ್ಬೊಬ್ರು ಎಲ್ಲಾ ತರದ ಉಪ್ಪಿಟ್ಟು ಇಷ್ಟಪಡಲ್ವಲ್ಲ, ಅದಕ್ಕೆ ಈ ಉಪ್ಪಿಟ್ಟ. ಇದಕ್ಕೆ ಸ್ವಲ್ಪ ಏನ್ ಬೇಕು? ನೀರು ಬೇಕಾ? ಇಲ್ಲ, ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಇದು ಮೊದಲೇ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಶಿಲ್ಪ? ಅಂದ್ರೆ ಆವಾಗ್ಲೇ ಬೆಂದಿರೋದ್ರಿಂದ ಜಾಸ್ತಿ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತಲ್ವಾ, ಜಾಸ್ತಿ. ಇದು ಮಾಡ್ತೀರಾ ನಿಮ್ಮಲ್ಲಿ? ಮಾಡ್ತೀವಿ. ಅಂದ್ರೆ ಈಗ ಸೀಸನ್ ಅಲ್ವಾ, ನಮ್ಮ ಮಾವ ತರ್ತಾರಲ್ವಾ. ಎಲ್ಲಿಂದ ತರ್ತಾರೆ ಮಾವ? ಅಲ್ಲ, ಹಲಸಿನ ಹಣ್ಣನ್ನ ತಗೋಬರ್ತಾರೆ. ಎಲ್ಲಿ, ಊರಿಂದನಾ? ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿನ. ಕಾಯಿ ತುರಿ ಬೇಕು ಅಂದ್ರೆ ಹಾಕೋಬಹುದು. ಓಕೆ, ಬೇಡ ಅಂದ್ರೆ ಬೇಡ. ಕಡಿಮೆ ಮಾಡ್ಲಾ? ಇದೊಂಥರ ಉಪ್ಪಿಟ್ಟು ಬಿಡಿ, ನಾವಂತೂ ನೋಡಿರಲಿಲ್ಲ ಶಿಲ್ಪ. ಲಚ್ಚರ ತಿಂತಾರ ಇದೀನಾ? ತಿಂತಾರೆ ಸರ್. ಇಷ್ಟನಾ ಅವ್ರಿಗೆ? ಇಷ್ಟ. ಅಂದ್ರೆ ಅವ್ರಿಗೆ ಎಲ್ಲಾ ತಿಂಡಿಗಳು ಇಷ್ಟ. ಆದ್ರೆ ತುಂಬಾ ಡಿಸಿಪ್ಲಿನ್ ಆಗಿ ಮಾಡ್ಬೇಕಷ್ಟೇ. ಕ್ಲೀನ್ ಆಗಿ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು, ರುಚಿಯಾಗಿರ್ಬೇಕು. ಟೇಸ್ಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ತಿಂತಾರೆ. ಓ, ಹಂಗೆ ಡಿಸಿಪ್ಲಿನ್ ಪ್ರಿನ್ಸಿಪಾಲ್. ಆಯ್ತು, ಆಫ್ ಮಾಡ್ಬೋದಾ? ಆಫ್ ಮಾಡೋಣ. ಜೋರಾಗಿ ಹೇಳ್ಬಿಟ್ಟು ಕೊಡಿ. ಮುರಳಿಯವರೇ ಹಲಸಿನಕಾಯಿ ಕೇಳಿಸ್ತಲ್ಲ, ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ. ಮುರಳಿಯವರೇ ಹಲಸಿನಕಾಯಿನ ಉಪ್ಪಿಟ್ಟು. ಸರಿಯಾಗಿ ಹೇಳ್ತೀರಿ, ಜೋರಾಗಿ ಹೇಳ್ರಿ. ಮುರಳಿಯವರೇ ಇವಾಗ ನಾನು ಕೈಗೆ ತಗೊಳ್ಳಲ್ಲ, ಜೋರಾಗಿ ಹೇಳಿ. ಜೋರಾಗಿ ಹೇಳಿ, ನಮ್ಗೆ ಕೇಳಿಸ್ತಾರಿಲ್ಲ ರೀ. ಅವಾಗಿಂದ ಎಷ್ಟು ಸರಿ ಹೇಳ್ತಾರೀವಿ, ಹೇಳಿ ಜೋರಾಗಿ ಹೇಳಿ. ಮುರಳಿಯವರೇ ಹಲಸಿನಕಾಯಿನ ಬೀಜದ ಉಪ್ಪಿಟ್ಟು ರೆಡಿ ಆಗಿದೆ. ಥ್ಯಾಂಕ್ ಯು ಮೇಡಮ್. JP ನಗರದಿಂದ ಬಂದಿದ್ದಾರೆ, ಮೈಸೂರಿನ JP ನಗರದವರು. ಒಂದು ಹೊಸ ರೆಸಿಪಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ದಾರೆ. ಹಲಸಿನಕಾಯಿಯ ಬೀಜದ ಉಪ್ಪಿಟ್ಟು ಯಾವ ರೀತಿ ಮಾಡಿದ್ರು ಶಿಲ್ಪ ಅವ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಲಸಿನ ಹಣ್ಣಿನ ಬೀಜದ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಹಸಿರು ಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ಬೇಯಿಸಿದ ಹಲಸಿನ ಬೀಜ, ಅರಿಶಿನ, ಉಪ್ಪು ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿದರೆ ಹಲಸಿನ ಹಣ್ಣಿನ ಬೀಜದ ಉಪ್ಪಿಟ್ಟು ಸವಿಯಲು ಸಿದ್ಧ. ಇವಾಗ ತಿನ್ಬೋದಾ ಇದನ್ನ? ಚೆನ್ನಾಗಿದ್ಯಾ? ಚೆನ್ನಾಗೈತೆ. ನಾನಂತೂ ಫಸ್ಟ್ ಟೈಮ್ ತಿಂತಾರದಪ್ಪ. 100% ಚೆನ್ನಾಗಿದೆ. ಏನಾಗಲ್ಲ ಅಂತೀರಾ? ಹೊಸ ರುಚಿ, ನಮ್ಗೆ ಯಾರು ಗೊತ್ತಿಲ್ಲ ಬಿಡಿ ಈ ತರ ಉಪ್ಪಿಟ್ಟು ಮಾಡೋದು. ಒಳ್ಳೆ ಪಲ್ಯ ಅದು ಅಲ್ಲ, ಉಪ್ಪಿಟ್ಟು. ಏನು ಉಪ್ಪಿಟ್ಟು? ಉಪ್ಪಿಟ್ಟು ಪಲ್ಯ ವ್ಯತ್ಯಾಸ ಏನು? ಪಲ್ಯಗೆ ಅಂದ್ರೆ ಮಸಾಲೆ ಹಾಕಿ ರುಬ್ಬಿ ಮಾಡ್ತೀವಿ ಪಲ್ಯನ. ಇದು ಅಂದ್ರೆ ಹಂಗೆ ಒಗ್ಗರಣೆ ಹಾಕಿ ಮಾಡೋದು. ಒಗ್ಗರಣೆ ಹಾಕೋದಿಲ್ಲ ಉಪ್ಪಿಟ್ಟು, ಮಸಾಲೆ ಹಾಕೋದಿಲ್ಲ ಪಲ್ಯ. ಓಕೆ ಶಿಲ್ಪ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇಷ್ಟೊಂದು ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ. ಏನೋ ಹಲಸಿನಕಾಯಿ ಬೀಜದಲ್ಲಿ ಹಲಸಿನಕಾಯಿ ಬಿಡ್ತಿದ್ವಿ, ಸಾರಲ್ಲಿ ಹಾಕೊಳ್ತಾ ಇದ್ವಿ, ತಿಂತಾ ಇದ್ವಿ, ಇಲ್ಲ ಬೆಂಕಿಲಿ ಸುಡ್ತಾ ಇದ್ವಿ, ತಿಂತಾ ಇದ್ವಿ. ಈ ತರ ಉಪ್ಪಿಟ್ಟು ಮಾಡಿರಲಿಲ್ಲ. ಮೈಸೂರಿನಿಂದ JP ನಗರದಿಂದ ಬಂದ ಶಿಲ್ಪ ಅವರು ಅದ್ಭುತವಾಗಿರೋದು ತೋರಿಸಿದ್ದಾರೆ. ಖಾಲಿ ಮಾಡಬೇಕು, ಆದರೆ ಸಮಯ ಹೇಳ್ತಾ ಇದೆ. ಮುರಳಿ, ನಿಮ್ಮ ಟೈಮ್ ಮುಗೀತ್ರಿ, ಬೇಗ ಮನೆಗೆ ಹೊರಡ್ರಿ ಅಂತ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಏನು ಸರ್, ನಮ್ಮನ್ನು ಕರ್ಸ್ಕೊಳಲ್ವಾ ನೀವು? ನಮಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾರೆ, ನಾವು ಬರ್ತೀವಿ ಅಂತ ಇರೋರಿಗೆಲ್ಲ ಒಳ್ಳೇದೊಂದು ಸುದ್ದಿ ಇದೆ.
ಯಾವಾಗ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು ಅಂತ ಏನಿಲ್ಲ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ಲೆಟರ್ ಬರೀರಿ, ಮೇಲ್ ಮಾಡಿ, ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಏನೇ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಮನ್ನು ಕರ್ಸ್ಕೊಂಡು ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಏನು ಮಾಡ್ತಾ ಇದ್ರಿ ಇವತ್ತು ಚಿಕನ್ ಕೈಮಾ ಗೋಬಿ ಮಂಚೂರಿ. ಅಯ್ಯೋ ಹೌದು ಸರ್. ಅದೇ ಕಳಿಸ್ತೀರ ಹೋಗಪ್ಪ. ಗೋಬಿ ಮಂಚೂರಿ ಮಾಡಿ, ಇಲ್ಲ ಕೀಮಾ ಮಾಡಿ, ಇದೇನ್ರಿ ಇದು? ಅದು ಸರ್ ಚಿಕನ್ ಕೀಮಾ ಗೋಬಿ ಮಂಚೂರಿ. ಹೌದು. ಎಲ್ಲಿ ಮಾಡ್ತಾರಪ್ಪ ಇವೆಲ್ಲ? ನಾವು ಮಾಡ್ತಾ ಇದೀವಲ್ಲ ಸರ್. ನೀವು ಮಾಡ್ತಾ ಇದ್ದೀರಾ? ಗುರುಜಿ ಸ್ವಲ್ಪ ತುಪ್ಪ ಎಲ್ಲ ಬಳಿಲ್ಲ ಅದಕ್ಕೆ? ಕನಸಲ್ಲಿ ಮಾಡಿ. ಅಲ್ಲ ಗುರುಜಿ, ಇವಾಗ ಹೆಂಗೆ ಅದನ್ನ ಎತ್ಕೊಳ್ಳೋದು, ಹೆಂಗೆ ನೀವು ಕಟ್ ಮಾಡೋದು ಇದನ್ನೆಲ್ಲ? ಇದು ಇನ್ನೂ ತಿಕ್ ಮಾಡಿದ್ರೆ, ಇನ್ನು ಗಟ್ಟಿ ಮಾಡಿದ್ರೆ ಬರ್ಫಿ ತರ ಮಾಡ್ಬೋದು. ಓಕೆ, ಬರ್ಫಿ ತರನೇ ಮಾಡ್ಬೋದು. ಕಟ್ ಮಾಡ್ಕೊಂಡು ಲೇಯರ್ ತರ ಬರುತ್ತೆ, ಅದು ಒಂದು ಬಿಲ್ಲೆ ತರ ಬರುತ್ತೆ. ಹೆಂಗ್ ಬರುತ್ತೆ ಗುರುಜಿ? ಬರುತ್ತದು. ನಮ್ ಯಾರು ಮೂಲಂಗಿ ವಡೆ ಮಾಡ್ಕೊಟ್ಟಿಲ್ಲ ಬಿಡಿ. ಆರೋಗ್ಯಕ್ಕೆ ಒಳ್ಳೇದು ಹಂಗಂತೀರಾ? ಇನ್ಮೇಲೆ ಮಾಡ್ಕೊಂಡ ಬಿಡಿ. ಇನ್ಮೇಲೆ ಬರೀ ಮೂಲಂಗಿ ವಡೆ. ನೆಂಟ್ರು ಬಂದಾಗ ಬೇಗ ಮಾಡ್ಬೋದಲ್ಲ ತಿಂಡಿನ. ಹಂಗಂತೀರಾ? ನೆಂಟ್ರು ಬಂದಾಗ ಮೂಲಂಗಿ ವಡೆ ಮಾಡ್ಕೊಡೋದು ಹೆಂಗ್ರಿ ರೀ ಉಷಾ? ಬೋಂಡಾ ತರ ಅದ್ ಬಿಡ್ತೀರಾ? ಯಾಕಂದ್ರೆ ನಾವು ಬಜ್ಜಿ ಬಿಡ್ತೀವಿ, ಬಾಳೆಕಾಯಿ ಬಜ್ಜಿ, ಪಕೋಡ ಎಲ್ಲ ಮಾಡ್ತೀವಿ. ಕಟ್ಲೆಟ್ ಕಲ್ಸ್ಬಿಟ್ಟು ಹಂಗೆ ಮಾಡ್ತಾ ಇದೀವಿ. ಈ ಒಂಥರ ಮಾಡ್ತಾ ಇದೀವಿ ನೋಡಿ. ಹೌದು, ನೋಡ್ದೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ ಪಕೋಡ ಇದು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ @znetwork.com.